ನನ್ನ ಹೆಸರು ಬಬಿತಾ ವರ್ಮಾ. ವಯಸ್ಸು 67 ವರ್ಷ. ಒಂದು ದಿನ ನಾನು ವಿಧವೆಯಾಗಿ ನನ್ನದೇ ಮನೆಯಲ್ಲಿ ಕುಳಿತು ಬ್ಯಾಂಕ್ನಲ್ಲಿ ಸುಮಾರು 440 ಕೋಟಿ ರೂಪಾಯಿಗಳಿದ್ದರೂ ನನ್ನ ಸೊಸೆಯನ್ನು ಕಂಡು ಹೆದರಲಾರಂಭಿಸುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ. ಈ ಹಣವನ್ನು ನನ್ನ ಪತಿ ಹರಿಶ್ಚಂದ್ರ ವರ್ಮಾ ಅವರು 40 ವರ್ಷಗಳ ಪರಿಶ್ರಮದಿಂದ ಕೂಡಿಟ್ಟಿದ್ದರು ಮತ್ತು ಅದೇ ಹಣವೇ ಇಂದು ನನ್ನ ಮನೆಯ ಶಾಂತಿಯ ಅತಿ ದೊಡ್ಡ ಶತ್ರುವಾಗಿ ಬದಲಾಯಿತು. ಒಂದು ಸಣ್ಣ ಮಾತು ಈಗಲೇ ನಿಮ್ಮಲ್ಲಿ ಹೇಳಿಬಿಡುವೆ. ಈ ಕಥೆಯಲ್ಲಿ ನಾನು ಮಾಡಿದ ಸರಿಯಾದ ಕೆಲಸವೆಂದರೆ ಅದು ನಾನು ನನ್ನ ಅಸಲಿ ಆಸ್ತಿಯ ಬಗ್ಗೆ ಯಾರಿಗೂ ತಿಳಿಸಿರಲಿಲ್ಲ. ನನ್ನ ಪತಿ ಹರಿಶ್ಚಂದ್ರ ಅವರನ್ನು ನಮ್ಮ ನಗರದಲ್ಲಿ ಜನರು ವರ್ಮಾ ಹಾರ್ಡ್ವೇರ್ ಮಾಲೀಕರೆಂದೇ ಗುರುತಿಸುತ್ತಿದ್ದರು. ಇದನ್ನು ಅವರು ಒಂದು ಸಣ್ಣ ಅಂಗಡಿಯಿಂದ ಪ್ರಾರಂಭಿಸಿದ್ದರು. ಆದರೆ ಸತ್ಯವೇನೆಂದರೆ ಅವರು ಅದನ್ನೊಂದು ಚೈನ್ ಆಗಿ ಬದಲಿಸಿದ್ದರು. ಅದೆಷ್ಟೋ ನಗರಗಳಲ್ಲಿ ಸ್ಟೋರ್ಸ್, ಗೋದಾಮುಗಳು, ಸಪ್ಲೈ ನೆಟ್ವರ್ಕ್ ಮತ್ತು ದೊಡ್ಡ ದೊಡ್ಡ ಬಿಲ್ಡರ್ಗಳವರೆಗೆ ಸಪ್ಲೈ ಮಾಡುತ್ತಿದ್ದರು. ಆಮೇಲೆ ಅನಾರೋಗ್ಯ ಬರುವ ಕೆಲವು ವರ್ಷಗಳ ಮೊದಲು ಅವರು ಒಂದು ನ್ಯಾಷನಲ್ ರಿಟೇಲ್ ಕಂಪನಿಗೆ ತಮ್ಮ ಇಡೀ ಬಿಸ್ನೆಸ್ಸನ್ನು ಮಾರಿಬಿಟ್ಟಿದ್ದರು. ಹಣವನ್ನು ಅವರು ಹೇಗೆ ಹೂಡಿಕೆ ಮಾಡಿದ್ದರೆಂದರೆ, ಹೇಗೆ ಒಬ್ಬ ಸೈನಿಕ ಯುದ್ಧಕ್ಕೆ ಮೊದಲು ಕೋಟೆಗಳನ್ನು ಬಲಿಷ್ಠಗೊಳಿಸುವಂತೆ ಮ್ಯೂಚುವಲ್ ಫಂಡ್, ಬಾಂಡ್, ಕಮರ್ಷಿಯಲ್ ಪ್ರಾಪರ್ಟಿ ಮತ್ತು ಲೈಫ್ ಇನ್ಶೂರೆನ್ಸ್ನಂಥವುಗಳನ್ನು ಮಾಡಿದ್ದರು. ಅವರು ಯಾವಾಗಲೂ ಹೇಳುತ್ತಿದ್ದರು, ಒಂದು ವೇಳೆ ಹಣವನ್ನು ಪ್ರದರ್ಶನ ಮಾಡಿದರೆ ಕೆಟ್ಟ ಜನರು ಆಕರ್ಷಿಸಲ್ಪಡುತ್ತಾರೆ ಮತ್ತು ಒಂದು ವೇಳೆ ನಿನ್ನ ಬಳಿ ಎಷ್ಟು ಹಣವಿದೆ ಎಂದು ಜನರಿಗೆ ತಿಳಿದು ಹೋದರೆ ನೀನು ಮನುಷ್ಯನಾಗಿ ಉಳಿಯುವುದಿಲ್ಲ, ನೀನೊಂದು ATM ಆಗಿ ಬದಲಾಗುತ್ತೀಯ. ನಾನು ಅವರ ಈ ಮಾತನ್ನು ಸತ್ಯವಾಗಿಯೂ ಯಾವಾಗ ಅರ್ಥ ಮಾಡಿಕೊಂಡೆನೆಂದರೆ, ಯಾವಾಗ ಕ್ಯಾನ್ಸರ್ ಅವರನ್ನು ನನ್ನಿಂದ ಕಿತ್ತುಕೊಂಡಿತ್ತೋ ಆಗ. 2 ವರ್ಷಗಳ ಹಿಂದೆ 14 ತಿಂಗಳವರೆಗೆ ಅವರು ಬಹಳ ಹೋರಾಡಿದರು. ಕಿಮೋ, ಆಸ್ಪತ್ರೆ, ಮನೆ. ಅಂತಿಮವಾಗಿ ನಮ್ಮದೇ ಬೆಡ್ರೂಮ್ನಲ್ಲಿ ನನ್ನ ಮತ್ತು ನಮ್ಮ ಮಗನ ಎದುರಿಗೆ ಶಾಂತವಾಗಿ ಹೊರಟು ಹೋದರು. ಅವರು ಕೊನೆಯದಾಗಿ ಹೇಳಿದ್ದರು, ಬಬಿತಾ, ನಮ್ಮ ಮಗನ ಬಗ್ಗೆ ಕಾಳಜಿ ವಹಿಸು, ಆದರೆ ಅವನನ್ನು ತನ್ನ ಕಾಲುಗಳ ಮೇಲೆ ನಿಲ್ಲಲು ಬಿಡು. ಅದರ ನಂತರದ ದಿನಗಳಲ್ಲಿ ನಾನು ಕೇವಲ ಒಂದು ಖಾಲಿ ಮನೆಯಲ್ಲಿ ಉಸಿರಾಡುತ್ತಿದ್ದೆ. ಅವರ ಶರ್ಟ್ಗಳ ಪರಿಮಳ, ಅವರ ಕುರ್ಚಿ, ಅವರ ಹಳೆಯ ಕನ್ನಡಕ ಎಲ್ಲವೂ ಮಾತಾಡುತ್ತಿರುವಂತೆ ಅನಿಸುತ್ತಿತ್ತು. ಮತ್ತು ಅಂದಿನ ದಿನಗಳಲ್ಲಿ ನನ್ನ ಮಗ ಜಯಂತ್ ನನ್ನನ್ನು ಸಂಭಾಳಿಸಿದನು. ದಿನವೂ ಫೋನ್ ಮಾಡುವುದು, ವಾರದಲ್ಲಿ 2-3 ಬಾರಿ ಮನೆಗೆ ಬರುವುದು, ನನಗಾಗಿ ಊಟ ತರುವುದು, ನನ್ನ ಔಷಧಿಗಳು ಮತ್ತು ನನ್ನನ್ನು ನೋಡಿಕೊಳ್ಳುವುದು ಎಲ್ಲವನ್ನೂ ಮಾಡುತ್ತಿದ್ದನು. ನಾನು ಆ ಸಮಯದಲ್ಲಿ ಹಣದ ಬಗ್ಗೆ ಯೋಚನೆಯನ್ನೂ ಮಾಡಿರಲಿಲ್ಲ. ಹರಿಶ್ಚಂದ್ರ ಎಲ್ಲವನ್ನೂ ಸರಿಯಾಗಿ ಪ್ಲಾನ್ ಮಾಡಿ ಇರಿಸಿದ್ದಾರೆ ಎಂಬುದು ನನಗೆ ತಿಳಿದಿತ್ತು. ನಂತರ ನಾನು ಕಾಗದಗಳನ್ನು ನೋಡಿದಾಗ ಅರ್ಥವಾಯಿತು. ನನಗೆ ಒಟ್ಟಾರೆಯಾಗಿ ಸುಮಾರು 440 ಕೋಟಿ ರೂಪಾಯಿ ಆಸ್ತಿ ಸಿಕ್ಕಿತ್ತು ಮತ್ತು ಜಯಂತ್ಗಾಗಿ ಒಂದು ಪ್ರತ್ಯೇಕ ಟ್ರಸ್ಟ್ ಇರಿಸಲಾಗಿತ್ತು. ಅದು ಅವನಿಗೆ 35 ವರ್ಷ ವಯಸ್ಸಾದಾಗ ಮೆಚ್ಯೂರ್ ಆಗಬೇಕಿತ್ತು. ಆ ಸಮಯದಲ್ಲಿ ಅವನಿಗೆ ಇನ್ನೂ 3 ವರ್ಷ ಬಾಕಿಯಿತ್ತು. ಹರಿಶ್ಚಂದ್ರ ಬೇಕೆಂದೇ ಹೀಗೆ ಮಾಡಿದ್ದರು. ಏಕೆಂದರೆ ಮಗ ಜೀವನದಲ್ಲಿ ನಿರ್ಧಾರಗಳನ್ನು ಹಣದ ಮದದಿಂದ ಮಾಡದೆ ತಿಳುವಳಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ ಎಂದು ಹಾಗೆ ಮಾಡಿದ್ದರು. ಜಯಂತ್ ಎಂದೂ ಬಿಸ್ನೆಸ್ ಆರಿಸಿಕೊಳ್ಳಲಿಲ್ಲ. ಅವನು ಪ್ರೊಫೆಸರ್ ಆದನು, ಸಾಹಿತ್ಯ ಓದಿದನು, PhD ಮಾಡಿದನು, ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಲಾರಂಭಿಸಿದನು. ನನ್ನ ಪತಿ ಅವನನ್ನು ನೋಡಿ ಖುಷಿಯಾಗುತ್ತಿದ್ದರು. ಅವನು ಏನನ್ನು ಇಷ್ಟಪಡುತ್ತಾನೋ ಅದನ್ನೇ ಮಾಡುತ್ತಿದ್ದಾನೆ, ಇದೇ ಅಸಲಿ ಸಂಪತ್ತು ಎನ್ನುತ್ತಿದ್ದರು. ಆನಂತರ 6 ತಿಂಗಳ ಹಿಂದೆ ಎಲ್ಲವೂ ಬದಲಾಗಿ ಹೋಯಿತು. ಯೂನಿವರ್ಸಿಟಿಯ ಒಂದು ಫಂಡ್ ರೈಸಿಂಗ್ ಇವೆಂಟ್ನಲ್ಲಿ ಅಮೃತಾ ಜೊತೆ ಜಯಂತ್ನ ಭೇಟಿಯಾಯಿತು. ವಯಸ್ಸು 29 ವರ್ಷ. ಆಕರ್ಷಕವಾಗಿದ್ದಳು. ಫಾರ್ಮಾ ಕಂಪನಿಯಲ್ಲಿ ಸೇಲ್ಸ್ ವಿಭಾಗದಲ್ಲಿದ್ದಳು. ಜಯಂತ್ ಮೊದಲ ಬಾರಿಗೆ ಒಬ್ಬರಿಗಾಗಿ ಇಷ್ಟೊಂದು ಉತ್ಸಾಹದಿಂದ ಸ್ಪಂದಿಸುವುದನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಅವನ ಕಣ್ಣುಗಳಲ್ಲಿ ಹೊಸದೊಂದು ಮಿಂಚು ಕಾಣಿಸುತ್ತಿತ್ತು. ಅವನು ಸಂಭ್ರಮದಿಂದ ಹೇಳಿದನು, ಅಮ್ಮ, ಅವಳು ನೀಲಿ ಉಡುಪಿನಲ್ಲಿ ದೇವತೆಯಂತೆ ಕಾಣುತ್ತಿದ್ದಳು. ಅವಳು ಒಮ್ಮೆ ತಿರುಗಿ ನೋಡಿದಾಗ ಕ್ಷಣಕಾಲ ಪ್ರಪಂಚವೇ ನಿಂತು ಹೋದ ಅನುಭವವಾಯಿತು. ಅವನ ಮಾತುಗಳನ್ನು ಕೇಳಿದಾಗ ನನಗೆ ಖುಷಿಯ ಜೊತೆಗೆ ಸಣ್ಣದೊಂದು ಆತಂಕವೂ ಶುರುವಾಯಿತು. ಏಕೆಂದರೆ ಜಯಂತ್ ಸ್ವಭಾವತಃ ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ 1000 ಬಾರಿ ಯೋಚಿಸಿ ಇಡುವವನು. ಯಾವುದನ್ನೇ ಆಗಲಿ ತರಾತುರಿಯಲ್ಲಿ ನಿರ್ಧರಿಸುವ ಗುಣ ಅವನದಲ್ಲ. ಆದರೆ ಅಮೃತಾ ವಿಷಯದಲ್ಲಿ ಮಾತ್ರ ಎಲ್ಲವೂ ಮಿಂಚಿನ ವೇಗದಲ್ಲಿ ನಡೆಯುತ್ತಿತ್ತು. ಅವನ ಈ ಹಠಾತ್ ಬದಲಾವಣೆ ಮತ್ತು ಭಾವನೆಗಳ ವೇಗ ನನಗೆ ಹೊಸದೊಂದು ಚಿಂತೆಯನ್ನು ತಂದೊಡ್ಡಿತು. 2 ವಾರದಲ್ಲಿ ಎಕ್ಸ್ಕ್ಲೂಸಿವ್ ಡೇಟಿಂಗ್. 1 ತಿಂಗಳಲ್ಲಿ ಅವಳು ನಮ್ಮ ಭಾನುವಾರದ ಊಟಕ್ಕೆ ಬರಲಾರಂಭಿಸಿದಳು. ನನ್ನ ಮನೆಯ ನೆಲದ ಮೇಲೆ ಅವಳ ಹೈ ಹೀಲ್ಸ್ನ ಟಿಕ್ ಟಿಕ್ ಸದ್ದು ಹೇಗಿತ್ತೆಂದರೆ, ಯಾರೋ ಒಬ್ಬರು ಎಚ್ಚರಿಕೆ ನೀಡುತ್ತಿದ್ದಾರೆ ಎನ್ನುವಂತೆ. ಅವಳು ಬಹಳ ಮಧುರವಾಗಿ ಮಾತನಾಡುತ್ತಿದ್ದಳು. ಆದರೆ ಅವಳ ದೃಷ್ಟಿ ಕೇವಲ ಕೋಣೆಯ ವಸ್ತುಗಳ ಮೇಲೆ ಇರುತ್ತಿರಲಿಲ್ಲ, ಬದಲಾಗಿ ಅವುಗಳ ಬೆಲೆಯನ್ನು ಅಳೆಯುತ್ತಿತ್ತು. ಅವಳು ನಗುತ್ತಾ ಕೇಳಿದಳು, ಅಂಕಲ್ ಮಾಡುತ್ತಿದ್ದ ಹಾರ್ಡ್ವೇರ್ ಕೆಲಸ ಸಣ್ಣ ಮಟ್ಟದ ಲೋಕಲ್ ಬಿಸ್ನೆಸ್ ಆಗಿತ್ತೋ ಅಥವಾ ದೊಡ್ಡ ಮಟ್ಟದ್ದಾ? ನಾನು ಉತ್ತರ ಸಣ್ಣದಾಗಿ ನೀಡಿದೆ. ಅವರು ಪರಿಶ್ರಮದಿಂದ ನಿರ್ಮಿಸಿದ್ದರು ಎಂದೆ.
ಅಮೃತ ತಕ್ಷಣ ಮುಂದಿನ ಪ್ರಶ್ನೆ ಎಸೆದಳು. ಮತ್ತು ಅವರು ಅದನ್ನು ಮಾರಿಬಿಟ್ಟಿದ್ದರಲ್ಲವೇ? ಅಂದ ಮೇಲೆ ಅತಿ ಹೆಚ್ಚು ಹಣ ಬಂದಿರಬೇಕಲ್ಲವೇ? ಈ ಪ್ರಶ್ನೆ ನನಗೆ ಚುಚ್ಚಿತು. ಜನರು ಹೆಚ್ಚಾಗಿ ಯಾರದ್ದಾದರೂ ಪರಿಶ್ರಮದ ಬಗ್ಗೆ ಕೇಳುತ್ತಾರೆ. ಅವರು ಹೋದ ನಂತರದ ದುಃಖ ಕೇಳುತ್ತಾರೆ. ಒಂಟಿತನದ ಬಗ್ಗೆ ವಿಚಾರಿಸುತ್ತಾರೆ. ಆದರೆ ಅಮೃತಾಳ ಕುತೂಹಲ ನೇರವಾಗಿ ಡೀಲ್ ಮೇಲಿತ್ತು. ನಾನು ನನಗೆ ತಿಳಿ ಹೇಳಿಕೊಂಡೆ. ಬಹುಶಃ ನಾನು ಅತಿಯಾಗಿ ಜಾಗರೂಕಳಾಗಿದ್ದೇನೆ, ಅಥವಾ ಬಹುಶಃ ನಾನು ಸಂಶಯ ಪಡುತ್ತಿದ್ದೇನೆ ಎಂದುಕೊಂಡೆ. ಆದರೆ ಅಂದು ರಾತ್ರಿ ಇನ್ನೊಂದು ಘಟನೆ ನಡೆಯಿತು. ಅಮೃತ ಬಾತ್ರೂಮ್ಗೆ ಹೋದಳು ಮತ್ತು ಸುಮಾರು 20 ನಿಮಿಷದವರೆಗೆ ಹೊರಬರಲೇ ಇಲ್ಲ. ಆಮೇಲೆ ನಾನು ನೋಡಿದೆ, ನನ್ನ ಬೆಡ್ರೂಮ್ನ ಬಾಗಿಲು ಸ್ವಲ್ಪವೇ ತೆರೆದಿತ್ತು. ಅಂದಹಾಗೆ ನಾನು ಅದನ್ನು ಯಾವಾಗಲೂ ಬಂದ್ ಮಾಡಿಡುತ್ತಿದ್ದೆ. ಯಾವುದೂ ಒಡೆದಿರಲಿಲ್ಲ, ಯಾವುದೂ ಹರಡಿರಲಿಲ್ಲ. ಆದರೂ ಸಹ ನನಗೆ ಅನಿಸಿತು, ಯಾರೋ ನನ್ನ ಮನೆಯ ರಹಸ್ಯವನ್ನು ಪತ್ತೆ ಹಚ್ಚುವ ಪ್ರಯತ್ನ ಮಾಡಿದ್ದಾರೆ ಎಂದೆನಿಸಿತು. ನನಗೆ ಅಂದು ನನ್ನ ಪತಿಯ ಮಾತುಗಳು ತಟ್ಟನೆ ನೆನಪಾದವು. ಹೊಟ್ಟೆಯ ಒಳಗಿನ ಧ್ವನಿ ಎಂದೂ ಸುಳ್ಳು ಹೇಳುವುದಿಲ್ಲ. ಅದರ ಬೆನ್ನಲ್ಲೇ ಅವರ ಇನ್ನೊಂದು ಎಚ್ಚರಿಕೆಯ ಮಾತು ಕಿವಿಯಲ್ಲಿ ಮೊಳಗಿತು. ಎದುರಿಗಿರುವವರ ಮನಸ್ಸು ಸ್ಪಷ್ಟವಾಗುವವರೆಗೆ ನಿನ್ನ ಕಾರ್ಡ್ಗಳನ್ನು ಬಿಚ್ಚಿಡಬೇಡ. ನಾನು ನನ್ನ ಸಂಪತ್ತಿನ ಬಗ್ಗೆ ಎಂದೂ ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ. ನನ್ನ ಜೀವನ ಶೈಲಿಯನ್ನು ಬೇಕೆಂದೇ ಸರಳವಾಗಿ ಇಟ್ಟುಕೊಂಡಿದ್ದೆ. ಅದೇ ಹಳೆಯ ಗಾಡಿ, ಅದೇ ಮನೆ, ಅದೇ ಹಳೆಯ ದಿನಚರಿ. ಏಕೆಂದರೆ ಜನ ನನ್ನ ಹಣವನ್ನಲ್ಲ, ನನ್ನ ವ್ಯಕ್ತಿತ್ವವನ್ನು ನೋಡಿ ಪ್ರೀತಿಸಲಿ ಎಂಬುದು ನನ್ನ ಆಶಯವಾಗಿತ್ತು. ಆದರೆ ಜಯಂತ್, ಅವನು ಸಂಪೂರ್ಣ ಬದಲಾಗುತ್ತಿದ್ದನು. ಅವನ ಖರ್ಚು ಮಾಡುವ ಶೈಲಿ ಅಚಾನಕ್ಕಾಗಿ ರೂಪಾಂತರಗೊಂಡಿತ್ತು. ಮೊದಲು ಸಾಧಾರಣ ವಾಚ್, ಹಳೆಯ ಹೋಂಡಾ ಕಾರಿನಲ್ಲೇ ತೃಪ್ತಿ ಪಡುತ್ತಿದ್ದ ಮಗ ಈಗ ಬ್ರ್ಯಾಂಡೆಡ್ ಬಟ್ಟೆಗಳು, ದುಬಾರಿ ವಾಚ್ಗಳು ಮತ್ತು ಐಷಾರಾಮಿ ಕಾರಿನ ಕನಸು ಕಾಣತೊಡಗಿದ್ದನು. ನಾನು ಈ ಬಗ್ಗೆ ಪ್ರಶ್ನಿಸಿದಾಗ ಅವನು ನಗುತ್ತಾ ಹೇಳಿದನು, ಅಮ್ಮ, ಜೀವನ ಸಿಗುವುದು ಒಂದೇ ಬಾರಿ. ನಾನು ಇದುವರೆಗೆ ತುಂಬ ಕಂಜೂಸಾಗಿ ಬದುಕುತ್ತಿದ್ದೆ ಎಂದು ಅಮೃತ ಹೇಳಿದಳು. ಅವನ ಮಾತುಗಳಲ್ಲಿ ಈಗ ನನ್ನ ವಿಚಾರಗಳಿಗಿಂತ ಅವಳು ಹೇಳುತ್ತಾಳೆ ಎನ್ನುವ ತೂಕವೇ ಹೆಚ್ಚಾಗತೊಡಗಿತ್ತು. ಅಮ್ಮ ಮಗನ ನಡುವಿನ ಫೋನ್ ಕರೆಗಳು ಕಡಿಮೆಯಾದವು. ಪ್ರತಿ ಭಾನುವಾರ ತಪ್ಪದೇ ನಡೆಯುತ್ತಿದ್ದ ನಮ್ಮಿಬ್ಬರ ಊಟ ಈಗ ತಿಂಗಳಿಗೊಮ್ಮೆ ಎಂಬಂತಾಯಿತು. ಅಕಸ್ಮಾತ್ ಮಾತಾಡಿದರೂ ಅಮೃತ ಅವನ ಪಕ್ಕದಲ್ಲೇ ಕುಳಿತಿರುತ್ತಿದ್ದಳು. ಅವಳ ಆ ಮಧುರವಾದ ಮಂದಹಾಸದ ಹಿಂದೆ ನಮ್ಮ ಸಂಭಾಷಣೆಯ ಮೇಲೆ ನಿಗಾ ಇಟ್ಟಿರುವಂತೆ ನನಗೆ ಭಾಸವಾಗುತ್ತಿತ್ತು. ಪ್ರತಿ ವರ್ಷದಂತೆ ನನ್ನ ಪತಿಯ ಪುಣ್ಯತಿಥಿಯಂದು ನಾನು ಮತ್ತು ಜಯಂತ್ ಸ್ಮಶಾನಕ್ಕೆ ಹೋಗಿ ಅವರಿಗೆ ಗೌರವ ಸಲ್ಲಿಸಬೇಕಿತ್ತು. ಆದರೆ ಈ ಬಾರಿ ಜಯಂತ್ ಆ ಭೇಟಿಯನ್ನು ಕೊನೆಯ ಕ್ಷಣದಲ್ಲಿ ರದ್ದುಗೊಳಿಸಿದನು. ಆತಂಕದಿಂದ ನಾನು ಅವನಿಗೆ ಫೋನ್ ಮಾಡಿದಾಗ ಕರೆ ಸ್ವೀಕರಿಸಿದ್ದು ಜಯಂತ್ ಅಲ್ಲ, ಬದಲಿಗೆ ಅಮೃತ. ಅವರು ಶವರ್ನಲ್ಲಿದ್ದಾರೆ ಎನ್ನುತ್ತಾ ಅವಳು ಮಾತು ಮುಂದುವರಿಸಿದಳು. ಇಂದು ನಮ್ಮ ಕಂಪನಿಯ ಬಹಳ ಮುಖ್ಯವಾದ ಗಾಲಾ ನೆಟ್ವರ್ಕಿಂಗ್ ಕಾರ್ಯಕ್ರಮವಿದೆ. ನೀವು ಇದನ್ನು ಅರ್ಥ ಮಾಡಿಕೊಳ್ಳುತ್ತೀರಲ್ಲವೇ ಎಂದು ಸಬೂಬು ನೀಡಿದಳು. ಆ ಮಾತುಗಳು ನನ್ನ ಎದೆಗೆ ನೇರವಾಗಿ ಬಿದ್ದ ಏಟಿನಂತಿದ್ದವು. ಸಂಪ್ರದಾಯ ಮತ್ತು ನೆನಪುಗಳಿಗಿಂತ ಐಷಾರಾಮಿ ಪಾರ್ಟಿಯೇ ಮಗನಿಗೆ ಮುಖ್ಯವಾಯಿತೆ. ಅಂದು ರಾತ್ರಿ ಮನಸ್ಸು ತಾಳಲಾರದೆ ನನ್ನ ಹಳೆಯ ಗೆಳತಿ ಡಾಲಿಗೆ ಕರೆ ಮಾಡಿದೆ. ಅವಳ ಮುಂದೆ ಎಲ್ಲವನ್ನು ತೆರೆದಿಟ್ಟೆ. ಡಾಲಿ ಬಹಳ ಸ್ಪಷ್ಟವಾಗಿ ಮತ್ತು ಕಟುವಾಗಿ ಒಂದು ಮಾತು ಹೇಳಿದಳು. ನೋಡು ಬಬಿತಾ, ಅವಳು ನಿಜವಾಗಿಯೂ ಜಯಂತ್ನನ್ನು ಪ್ರೀತಿಸುತ್ತಿದ್ದರೆ ನಿನ್ನ ಹಣದ ಬಗ್ಗೆ ಅವಳಿಗೆ ಆಸಕ್ತಿ ಇರಬಾರದು. ಒಂದು ವೇಳೆ ಅವಳ ಕಣ್ಣು ನಿನ್ನ ಆಸ್ತಿಯ ಮೇಲಿದ್ದರೆ ನಿನ್ನ ಈ ಮೌನವೇ ನಿನಗಿರುವ ಏಕೈಕ ರಕ್ಷಾ ಕವಚ. ಸದ್ಯಕ್ಕೆ ಏನನ್ನು ಬಿಟ್ಟು ಕೊಡಬೇಡ. ಜಯಂತ್ ಮದುವೆಯ ವಿಷಯವನ್ನು ತಿಳಿಸಿದ ರೀತಿ ನನ್ನ ಉಸಿರನ್ನೇ ಕ್ಷಣಕಾಲ ನಿಲ್ಲಿಸಿಬಿಟ್ಟಿತ್ತು. ಕೇವಲ 4 ತಿಂಗಳ ಪರಿಚಯದಲ್ಲಿ ಅಮ್ಮ, ಎಂಗೇಜ್ಮೆಂಟ್ ಆಗಿದೆ, ಮುಂದಿನ ತಿಂಗಳು ಮದುವೆ ಎಂದು ಸಲೀಸಾಗಿ ಹೇಳಿಬಿಟ್ಟಿದ್ದ. ಅಷ್ಟು ಬೇಗ ಮದುವೆಯೇ? ನನ್ನ ತಲೆ ಸುತ್ತಿದಂತಾಯಿತು. ಆದರೂ ಸಮಾಧಾನ ತಂದುಕೊಂಡು ಸರಿ ಮಗನೇ ಎಂದೆ. ಆದರೆ ಅದರ ಬೆನ್ನಲ್ಲೇ ಬಂದ ಅವನ ಮಾತುಗಳು ನನ್ನನ್ನು ಬೆಚ್ಚಿ ಬೀಳಿಸಿದವು. ಅಮ್ಮ, ಸ್ವಲ್ಪ ಸಹಾಯ ಮಾಡುವಿರಾ? ನನ್ನ ಪ್ರೊಫೆಸರ್ ಸಂಬಳ ಸಾಕಾಗುತ್ತಿಲ್ಲ. ಅಮೃತಾಳಿಗೆ ಕೆಲವು ವಿಶೇಷ ವಸ್ತುಗಳು ಬೇಕಿವೆ ಎಂದನು. ಇದು ನನ್ನ ಜಯಂತ್ ಹೌದೇ? ಸ್ವತಂತ್ರವಾಗಿ ಬದುಕುತ್ತಿದ್ದವನು, ಎಂದೂ ನನ್ನ ಮುಂದೆ ಕೈ ಚಾಚದವನು, ಇಂದು ಹೀಗೆ ಕೇಳುತ್ತಿದ್ದಾನೆ ಎಂದರೆ ಅವನ ಮೇಲೆ ಅಮೃತಾಳ ಪ್ರಭಾವ ಎಷ್ಟಿರಬಹುದು ಎಂಬುದು ಅರಿವಾಯಿತು. ಅವರನ್ನು ಮನೆಗೆ ಕರೆಸಿ ಮಾತನಾಡಲು ಕುಳಿತಾಗ ಅಂದುಕೊಂಡಿದ್ದ ಸಣ್ಣ ಫಂಕ್ಷನ್ ಬೆಟ್ಟದಷ್ಟು ದೊಡ್ಡದಾಗಿತ್ತು. ಒಂದು ದುಬಾರಿ ಹೋಟೆಲ್ನಲ್ಲಿ 150 ಜನರ ಅದ್ದೂರಿ ಆಯೋಜನೆ. ಅಮೃತ ನನ್ನ ಮುಂದೆ ಒಂದು ಪಟ್ಟಿಯನ್ನು ಇರಿಸಿದಳು. ಅವಳು ಆ ಲಿಸ್ಟ್ ಓದುತ್ತಿದ್ದ ರೀತಿ ಹೇಗಿತ್ತೆಂದರೆ ಯಾವುದೋ ತರಕಾರಿ ಅಂಗಡಿಯ ಚೀಟಿ ಓದುತ್ತಿರುವಷ್ಟು ಸಹಜವಾಗಿತ್ತು. ಡಿಸೈನರ್ ಉಡುಪುಗಳು, ಟಾಪ್ ಶೆಲ್ಫ್ ಓಪನ್ ಬಾರ್, 5 ಕೋರ್ಸ್ ಡಿನ್ನರ್, ಲೈವ್ ಬ್ಯಾಂಡ್ ಮತ್ತು ವಿದೇಶಿ ಹೂವುಗಳು, ಸೆಲೆಬ್ರಿಟಿ ಫೋಟೋಗ್ರಾಫರ್. ಒಟ್ಟು ಖರ್ಚು ಸುಮಾರು 70 ಲಕ್ಷ ರೂಪಾಯಿಗಳು. ನಾನು ಅವಳನ್ನು ಮತ್ತು ಜಯಂತ್ನನ್ನು ಪರೀಕ್ಷಿಸಲು ನಿರ್ಧರಿಸಿದೆ. ನನ್ನ ಬಳಿ ಹಣವಿದ್ದರೂ ಬೇಕೆಂದೇ ಒಂದು ಸಣ್ಣ ಮೊತ್ತವನ್ನು ಪ್ರಸ್ತಾಪಿಸಿದೆ. ನಾನು 20 ಲಕ್ಷದವರೆಗೆ ಸಹಾಯ ಮಾಡಬಲ್ಲೆ ಎಂದೆ. ಅದು ಒಬ್ಬ ತಾಯಿಯಾಗಿ ನೀಡಬಹುದಾದ ಉದಾರವಾದ ಮೊತ್ತವೇ ಆಗಿತ್ತು. ಆದರೆ ಅವರ ರಿಯಾಕ್ಷನ್ ಹೇಗಿರುತ್ತದೆ ಎಂದು ನೋಡುವ ಕುತೂಹಲ ನನಗಿತ್ತು.
ನಾನು 20 ಲಕ್ಷದ ಮಾತು ಎತ್ತಿದ್ದೆ ತಡ. ಅಲ್ಲಿಯವರೆಗೆ ಮಂದಹಾಸ ಬೀರಿದ್ದ ಅಮೃತಾಳ ಮುಖ ಮೊದಲ ಬಾರಿಗೆ ಗಂಟಿಕ್ಕಿತು. ಅವಳ ಸೌಜನ್ಯದ ಮುಖವಾಡ ಕಳಚಿ ಬಿದ್ದಿತ್ತು. ತಕ್ಷಣವೇ ಅವಳು ವ್ಯಂಗ್ಯವಾಗಿ ನುಡಿದಳು, ಖರ್ಚನ್ನೆಲ್ಲ ನೀವೇ ಭರಿಸಿದ್ದರೆ ಒಳ್ಳೆಯದಿತ್ತು. ಹೇಗಿದ್ದರೂ ನಿಮ್ಮ ಪತಿ ನಿಮ್ಮನ್ನು ಬಹಳ ಆರಾಮವಾಗಿ ಸುಖವಾಗಿ ಇರಿಸಿದ್ದಾರಲ್ಲವೇ? ಜಯಂತ್ ಕೂಡ ಅವಳ ಮಾತಿನ ಮೋಡಿಗೆ ಒಳಗಾಗಿದ್ದ. ಅವನು ಒತ್ತಡಕ್ಕೆ ಮಣಿದು ನುಡಿದ ಮಾತು ನನಗೆ ಇನ್ನೂ ನೋವು ನೀಡಿತು. ಅಮ್ಮ, ಪಪ್ಪ ಕೂಡ ನಮ್ಮ ಮದುವೆ ಅದ್ಧೂರಿಯಾಗಿ ಆಗಲಿ ಎಂದೇ ಬಯಸುತ್ತಿದ್ದರಲ್ಲವೇ? ಅಂದು ನನಗೆ ಸ್ಪಷ್ಟವಾಗಿ ಅರಿವಾಯಿತು. ನನ್ನ ಪತಿಯ ಮೇಲಿನ ಪ್ರೀತಿ ಮತ್ತು ನೆನಪನ್ನೇ ದಾಳವಾಗಿ ಬಳಸಿಕೊಂಡು ಅಮೃತ ನನ್ನ ಮಗನನ್ನು ದಾರಿ ತಪ್ಪಿಸುತ್ತಿದ್ದಾಳೆ. ನಾನು ಕಿಂಚಿತ್ತು ಅಳುಕದೆ ಶಾಂತ ದನಿಯಲ್ಲಿ ಉತ್ತರಿಸಿದೆ, ಜಯಂತ್, ನಿನ್ನ ತಂದೆ ಜವಾಬ್ದಾರಿಯುತ ಬದುಕಿನಲ್ಲಿ ವಿಶ್ವಾಸ ಇಟ್ಟಿದ್ದವರು. ನನ್ನ ಮಿತಿ 20 ಲಕ್ಷ ಮಾತ್ರ. ಉಳಿದಿದ್ದನ್ನು ನಿನ್ನ ಲೆಕ್ಕಾಚಾರಕ್ಕೆ ತಕ್ಕಂತೆ ನೀವೇ ಯೋಜಿಸಿಕೊಳ್ಳಿ. ಆ ರಾತ್ರಿ ಜಯಂತ್ನಿಂದ ಒಂದು ಸಂದೇಶ ಬಂತು. ಅಮ್ಮ, ಅಮೃತ ಬಹಳ ಸಿಟ್ಟಾಗಿದ್ದಾಳೆ. ನಿಮ್ಮ ಹತ್ತಿರ ಹಣವಿದ್ದರೂ ಬೇಕೆಂದೇ ಕಡಿಮೆ ನೀಡುತ್ತಿದ್ದಿರಿ ಎಂದವಳು ನಂಬಿದ್ದಾಳೆ. ಆ ಮೆಸೇಜ್ ಓದಿದಾಗ ನನಗೆ ಒಂದು ಸತ್ಯದ ಅರಿವಾಯಿತು. ಇದು ಕೇವಲ ಮದುವೆಯ ಖರ್ಚಿನ ಜಗಳವಲ್ಲ. ಇದು ನನ್ನ ತಾಳ್ಮೆ ಮತ್ತು ನನ್ನ ಆಸ್ತಿಯ ಮೇಲೆ ಅವರು ನಡೆಸುತ್ತಿರುವ ಪರೀಕ್ಷೆ. ನಾನು ಇಂದು ಬಗ್ಗಿದರೆ ಮುಂದಿನ ಇಡೀ ಜೀವನ ಅವರ ತಾಳಕ್ಕೆ ತಕ್ಕಂತೆ ಕುಣಿಯಬೇಕಾಗುತ್ತದೆ ಎಂಬುದು ನನಗೆ ಅರ್ಥವಾಯಿತು. ಒಂದು ದಿನ ಹೋಟೆಲ್ನ ವಾಕ್ ಥ್ರೂಗಾಗಿ ನಾನು ನಿಗದಿತ ಸಮಯಕ್ಕಿಂತ ಮೊದಲೇ ತಲುಪಿದ್ದೆ. ಲಾಬಿಯಲ್ಲಿ ನಿಂತಿದ್ದಾಗ ಅಚಾನಕ್ಕಾಗಿ ಅಮೃತ ಫೋನ್ನಲ್ಲಿ ಮಾತನಾಡುತ್ತಿರುವುದು ನನ್ನ ಕಿವಿಗೆ ಬಿತ್ತು. ಅವಳ ಆ ಮಾತುಗಳು ನನ್ನ ಮೈಯನ್ನು ಜುಮ್ ಎನಿಸಿದವು. ಒಮ್ಮೆ ಮದುವೆಯಾಗಲಿ ಅಷ್ಟೇ, ಆಮೇಲೆ ಮನೆ ಮತ್ತು ಡೌನ್ ಪೇಮೆಂಟ್ ವಿಚಾರ ಮಾತಾಡೋಣ. ಅವನ ಅಮ್ಮನ ಹತ್ತಿರ ತುಂಬ ಹಣವಿದೆ. ಅವಳು ಸುಮ್ಮನೆ ತೋರಿಸಿಕೊಳ್ಳುವುದಿಲ್ಲ ಅಷ್ಟೇ. ಒಂದು ಬಾರಿ ಆ ಹಣದ ಮೇಲೆ ನಮಗೆ ಹಕ್ಕು ಸಿಕ್ಕರೆ ಸಾಕು, ಆಮೇಲೆ ಲೈಫ್ ಸೆಟ್ಲ್. ಆ ಕ್ಷಣ ನನ್ನ ಕೈ ಕಾಲುಗಳು ತಣ್ಣಗಾದವು. ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ನಾನು ವಾಪಸ್ ಬಂದೆ. ಅಂದೇ ನನ್ನ ಫೈನಾನ್ಷಿಯಲ್ ಅಡ್ವೈಸರ್ ಮತ್ತು ವಕೀಲರನ್ನು ಭೇಟಿ ಮಾಡಿ ನನ್ನ ಎಲ್ಲ ಆಸ್ತಿಪಾಸ್ತಿಗಳ ದಾಖಲೆಗಳನ್ನು ಬಲಿಷ್ಠಗೊಳಿಸಿದೆ. ಟ್ರಸ್ಟ್ನ ಷರತ್ತುಗಳು, ನಾಮಿನಿ ಅಕೌಂಟ್ಗಳ ಭದ್ರತೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದೆ. ಏಕೆಂದರೆ ನನಗೆ ಅರ್ಥವಾಗಿತ್ತು, ಇದು ಕೇವಲ ಹಣಕ್ಕಾಗಿ ನಡೆಯುತ್ತಿರುವ ಹೋರಾಟವಲ್ಲ, ಇದು ನನ್ನ ಬದುಕಿನ ಮೇಲಿನ ನಿಯಂತ್ರಣಕ್ಕಾಗಿ ನಡೆಯುತ್ತಿರುವ ಸಂಚು ಎಂದು. ಮದುವೆಯ ದಿನ ನಾನು ಮುಖದ ಮೇಲೆ ಮಂದಹಾಸವನ್ನು ಹೊತ್ತು ಸಾಗಿದೆ. ಮಗನ ಕೈ ಹಿಡಿದು ಹರಸಿದೆ. ಆದರೆ ರಿಸೆಪ್ಷನ್ನಲ್ಲೂ ಅಮೃತ ಆಡುತ್ತಿದ್ದ ಕುಟುಂಬದ ಸಮೃದ್ಧಿಯ ಮಾತುಗಳ ಹಿಂದೆ ಅವಳ ದುರಾಸೆ ಎದ್ದು ಕಾಣುತ್ತಿತ್ತು. ಪಾಪ, ನನ್ನ ಮಗನ ಕಣ್ಣಿನಲ್ಲಿ ಅಂದು ಖುಷಿಗಿಂತ ಒತ್ತಡವೇ ಹೆಚ್ಚಾಗಿತ್ತು. ಮದುವೆಯಾದ ಕೆಲವೇ ದಿನಗಳಲ್ಲಿ ಜಯಂತ್ ಫೋನ್ ಮಾಡಿದ. ಅವರು ಬಾಲಿ ಹನಿಮೂನ್ಗೆ ಹೋಗುತ್ತಿರುವ ವಿಷಯ ತಿಳಿಸಿ ಮೆಲ್ಲನೆ ಅಸಲಿ ವಿಚಾರಕ್ಕೆ ಬಂದ. ಅಮ್ಮ, ಮರಳಿ ಬಂದ ಮೇಲೆ ನಾವು ಮನೆ ನೋಡುತ್ತೇವೆ. ಡೌನ್ ಪೇಮೆಂಟ್ ಮಾಡಲು ನೀವು ಸಹಾಯ ಮಾಡಬಲ್ಲಿರಾ? ಇತ್ತೀಚಿನ ದಿನಗಳಲ್ಲಿ ಪೋಷಕರು ಮಕ್ಕಳಿಗೆ ಹೀಗೆಲ್ಲ ಮಾಡುತ್ತಾರೆ ಎಂದು ಅಮೃತ ಹೇಳುತ್ತಿದ್ದಳು. ಮೊದಲು ನೀವು ಹನಿಮೂನ್ಗೆ ಹೋಗಿ ಬನ್ನಿ, ಆನಂತರ ಇದರ ಬಗ್ಗೆ ಮಾತನಾಡೋಣ ಎಂದು. 5 ದಿನಗಳ ನಂತರ ಬಿಸಿಲು ಹಗುರವಾಗಿತ್ತು. ಗಾಳಿ ಶಾಂತವಾಗಿತ್ತು. ನಾನು ನನ್ನ ತೋಟದಲ್ಲಿ ಹರಿಶ್ಚಂದ್ರ ಅವರು ನಮ್ಮ ಮದುವೆ ವಾರ್ಷಿಕೋತ್ಸವದ ನೆನಪಿಗಾಗಿ ಹಚ್ಚಿದ್ದ ಗುಲಾಬಿ ಗಿಡಗಳ ಒಣಗಿದ ಕಡ್ಡಿಗಳನ್ನು ಕತ್ತರಿಸುತ್ತಿದ್ದೆ. ಮನಸ್ಸಿನಲ್ಲಿ ಎಲ್ಲವೂ ಸರಿಯಾಗಬಹುದು ಎಂಬ ಪುಟ್ಟ ಆಶಾವಾದವಿತ್ತು. ಅಷ್ಟರಲ್ಲಿ ಡ್ರೈವೇನಲ್ಲಿ ಒಂದು ಕಪ್ಪು ಮರ್ಸಿಡೀಸ್ ಬಂದು ನಿಂತಿತು. ಕಾರಿನಿಂದ ಅಮೃತ ಇಳಿದಳು. ಬಿಳಿ ಸೂಟ್, ದೊಡ್ಡ ಸನ್ ಗ್ಲಾಸಸ್. ಅವಳ ನಡಿಗೆಯಲ್ಲಿ ಒಂದು ರೀತಿಯ ಹಠಾತ್ ಅಧಿಕಾರವಿತ್ತು. ಅವಳು ಈಗ 5 ದಿನದ ಹಿಂದೆ ಮದುವೆ ಮುಗಿಸಿ ಬಂದ ಸೊಸೆಯಂತೆ ಇರಲಿಲ್ಲ. ಬದಲಿಗೆ ಆಸ್ತಿಯ ಮೇಲೆ ಹಕ್ಕು ಚಲಾಯಿಸಲು ಬಂದ ಅಧಿಕಾರಿಯಂತೆ ಕಾಣುತ್ತಿದ್ದಳು. ಅವಳ ಜೊತೆ ದುಬಾರಿ ಸೂಟ್ ಧರಿಸಿದ, ಕೈಯಲ್ಲಿ ಲೆದರ್ ಬ್ರೀಫ್ ಕೇಸ್ ಹಿಡಿದ ಒಬ್ಬ ವಯಸ್ಸಾದ ವ್ಯಕ್ತಿಯು ಇಳಿದನು. ನಾನು ಬಾಗಿಲು ತೆರೆದಾಗ ಅಮೃತ ಯಾವುದೇ ಪೀಠಿಕೆ ಇಲ್ಲದೆ ನೇರವಾಗಿ ವಿಷಯಕ್ಕೆ ಬಂದಳು. ಅಮ್ಮ, ನಾವು ಒಳಗಡೆ ಕುಳಿತು ಮಾತನಾಡಬೇಕಿದೆ. ಇವರು ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್. ಇಂದು ನಮಗೆ ಕೆಲವು ಕಾಗದಗಳ ಮೇಲೆ ನಿಮ್ಮ ಸಹಿ ಬೇಕಿದೆ. ಅವರನ್ನು ಒಳಗಡೆ ಬರಲು ಬಿಟ್ಟೆ ನಿಜ, ಆದರೆ ನನ್ನ ಒಳಗಡೆ ಯಾವುದೋ ಒಂದು ಭಾವನೆ ತಣ್ಣಗೆ ಹೆಪ್ಪುಗಟ್ಟಿದಂತಾಯಿತು. ಅವರು ಬಂದು ನನ್ನ ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತಾಗ ಅಚಾನಕ್ಕಾಗಿ ಆ ಮನೆ ನನ್ನದಲ್ಲವೇನೋ ಎಂದೆನಿಸಿತು. ಅದೇ ಸೋಫಾ, ಅದೇ ಸೆಂಟರ್ ಟೇಬಲ್, ಗೋಡೆಯ ಮೇಲೆ ನಗುತ್ತಿರುವ ನನ್ನ ಪತಿಯ ಭಾವಚಿತ್ರ. ಆದರೆ ಅವುಗಳ ಎದುರು ಕುಳಿತಿದ್ದ ಈ ಇಬ್ಬರು ವ್ಯಕ್ತಿಗಳು ಯಾವುದೋ ಫೈಲ್ ಹಿಡಿದು ನನ್ನ ಇಡೀ ಜೀವನದ ಮೌಲ್ಯಮಾಪನ ಮಾಡಲು ಬಂದವರಂತೆ ಕಾಣುತ್ತಿದ್ದರು. ನನ್ನ ಸ್ವಂತ ಮನೆಯಲ್ಲೇ ನಾನು ಪರಕೀಯಳಾದ ಭಾವನೆ ನನ್ನನ್ನು ಆವರಿಸಿತು. ನಾನು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಬೇಕೆಂದೇ ಶಾಂತ ದನಿಯಲ್ಲಿ ಕೇಳಿದೆ, ಚಹಾ ಅಥವಾ ಕಾಫಿ ಬೇಕೇ? ಅಮೃತ ನನ್ನತ್ತ ನೋಡದೆಯೇ ಯಾವುದೋ ಕಡತದಲ್ಲಿ ಮುಳುಗಿದವಳಂತೆ ಆಮೇಲೆ ಎಂದು ಸಣ್ಣದಾಗಿ ಉತ್ತರಿಸಿದಳು. ಆ ಕ್ಷಣವೇ ಅವಳ ಆದ್ಯತೆ ಏನೆಂಬುದು ನನಗೆ ಸ್ಪಷ್ಟವಾಯಿತು. ಅವಳ ಜೊತೆ ಬಂದಿದ್ದ ಆ ವ್ಯಕ್ತಿ ತನ್ನ ಬ್ರೀಫ್ ಕೇಸನ್ನು ಯಾವುದೋ ನ್ಯಾಯಾಲಯದ ಫೈಲ್ ತೆರೆಯುವ ಗಂಭೀರತೆಯಲ್ಲಿ ತೆರೆದನು. ಅವನು ಕಾಗದಗಳನ್ನು ಹೊರತೆಗೆಯುತ್ತಾ ನನ್ನತ್ತ ನೋಡಿದ ರೀತಿ ಹೇಗಿತ್ತೆಂದರೆ,
ನಾನೊಬ್ಬಳು ಮನುಷ್ಯಳಲ್ಲ, ಬದಲಿಗೆ ಕೇವಲ ಸಹಿ ಹಾಕುವ ಒಂದು ಯಂತ್ರ ಎನ್ನುವಂತಿತ್ತು. ಮಿಸಸ್ ವರ್ಮಾ, ಅವನು ಬಹಳ ಸುಸಂಸ್ಕೃತ ಆದರೆ ಭಾರವಾದ ದನಿಯಲ್ಲಿ ಮಾತು ಆರಂಭಿಸಿದ. ನನ್ನ ಹೆಸರು ಆದಿತ್ಯ ಮೆಹ್ತಾ. ನಾನು ಕುಟುಂಬದ ಹಣಕಾಸಿನ ವಿಷಯಗಳಲ್ಲಿ ಸಲಹೆ ನೀಡುತ್ತೇನೆ. ಅಮೃತ ನನ್ನನ್ನು ಸಂಪರ್ಕಿಸಿದರು. ಏಕೆಂದರೆ ಮದುವೆಯ ನಂತರ ಕುಟುಂಬದಲ್ಲಿ ಕೆಲವು ಅಗತ್ಯ ಹಣಕಾಸಿನ ಮರು ರಚನೆಗಳನ್ನು ಮಾಡಬೇಕಾಗುತ್ತದೆ. ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಕೇಳಿದೆ. ಕುಟುಂಬ? ಆ ಶಬ್ದವನ್ನು ನಾನು ಒತ್ತಿ ಹೇಳಿದೆ, ಅವನಿಗೆ ಕನ್ನಡಿ ತೋರಿಸುವಂತೆ. ಇನ್ನೂ ಮದುವೆಯಾಗಿ ಕೇವಲ 5 ದಿನಗಳಾಗಿವೆ. ಈ ಕುಟುಂಬ ಯಾರದ್ದು ಎಂದು ಪ್ರಶ್ನಿಸಿದೆ. ಅಮೃತ ಹಗುರವಾಗಿ ನಗುತ್ತಾ ವಿಷಯವನ್ನು ಸರಳಗೊಳಿಸಲು ಪ್ರಯತ್ನಿಸಿದಳು. ಈಗ ನಾವೆಲ್ಲರೂ ಒಂದೇ ಕುಟುಂಬ ಅಮ್ಮ, ಮತ್ತು ಕುಟುಂಬದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕಲ್ಲವೇ? ಟ್ರಾನ್ಸ್ಪರೆನ್ಸಿ? ಈ ಪದ ಕೇಳಿ ನನಗೆ ಒಳಗೊಳಗೆ ನಗು ಬಂತು. ಪಾರದರ್ಶಕತೆ ಎಂಬುದು ಮನಸ್ಸು ಮತ್ತು ಉದ್ದೇಶ ಸ್ವಚ್ಛವಾಗಿದ್ದಾಗ ಮಾತ್ರ ಇರುತ್ತದೆ, ಆದರೆ ಎದುರಿಗಿರುವವರ ಕಣ್ಣಲ್ಲಿ ಲೋಭ ತುಂಬಿರುವಾಗ ಅಲ್ಲ ಎಂದು ನನಗನ್ನಿಸಿತು. ನಾನು ಕುರ್ಚಿಯ ಮೇಲೆ ಆರಾಮಾಗಿ ಬೆನ್ನು ಹಾಕಿದೆ. ಕೈ ಬೆರಳುಗಳನ್ನು ಒಂದಕ್ಕೊಂದು ಪೋಣಿಸಿ ಶಾಂತವಾಗಿ ಹೇಳಿದೆ, ಸರಿ, ವಿಷಯವೇನು ತಿಳಿಸಿ. ಆದಿತ್ಯ ಮೆಹ್ತಾ ಅತ್ಯಂತ ಜಾಗರೂಕತೆಯಿಂದ ಒಂದು ಕಾಗದವನ್ನು ನನ್ನತ್ತ ಸರಿಸಿದನು. ಅವನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಅವನು ಹೇಳಿದ ಮಾತುಗಳು ನನ್ನ ಕಿವಿಗಳ ಮೇಲೆ ಚಾವಟಿಯಿಂದ ಬಿದ್ದ ಏಟಿನಂತಿದ್ದವು. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನಿಮ್ಮ ದಿವಂಗತ ಪತಿಯವರ ಆಸ್ತಿ ವ್ಯವಹಾರದ ಮಾರಾಟ, ಹೂಡಿಕೆಗಳು, ವಿಮೆ ಮತ್ತು ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯ ಸುಮಾರು 440 ಕೋಟಿ ರೂಪಾಯಿಗಳು. ಅವನು ಆ 440 ಕೋಟಿ ಎಂಬ ಮೊತ್ತವನ್ನು ಎಷ್ಟು ಸಲೀಸಾಗಿ ಹೇಳಿದನೆಂದರೆ ಯಾವುದೋ ಹವಾಮಾನ ವರದಿಯನ್ನು ಓದುತ್ತಿದ್ದಾನೋ ಎಂಬಂತಿತ್ತು. ಆದರೆ ಆ ಕ್ಷಣ ನನ್ನ ಗಂಟಲು ಒಣಗಿ ಹೋಯಿತು. ಎದೆಯಲ್ಲಿ ನಡುಕ ಶುರುವಾದರೂ ಮುಖದಲ್ಲಿ ಮಾತ್ರ ಕಿಂಚಿತ್ತೂ ಬದಲಾವಣೆ ತೋರದೆ ದೃಢವಾಗಿ ಕೇಳಿದೆ, ನಿಮಗೆ ಈ ನಿಖರವಾದ ಮಾಹಿತಿ ಎಲ್ಲಿಂದ ಸಿಕ್ಕಿತು? ಅಮೃತ ತಕ್ಷಣವೇ ಮಧ್ಯೆ ಪ್ರವೇಶಿಸಿದಳು. ಅವಳ ದನಿಯಲ್ಲಿ ಒಂದು ರೀತಿಯ ವಿಜಯೋತ್ಸವವಿತ್ತು. ಜಯಂತ್ಗೆ ಪಪ್ಪ ಅವರ ಹಳೆಯ ದಾಖಲೆಗಳು ಸ್ಟೋರೇಜ್ ರೂಮ್ನಲ್ಲಿ ಸಿಕ್ಕವು ಅಮ್ಮ. ಅವನು ಎಲ್ಲವನ್ನೂ ನನಗೆ ತಿಳಿಸಿದನು. ಸತ್ಯವನ್ನು ಅಡಗಿಸುವುದರಿಂದ ಏನು ಲಾಭ ಹೇಳಿ? ಅವಳು ಜಯಂತ್ನ ಹೆಸರನ್ನು ಅಷ್ಟು ಸಲೀಸಾಗಿ ಬಳಸಿದಾಗ ನನ್ನ ಎದೆಯೊಳಗೆ ತೀವ್ರವಾದ ನೋವು ಉಂಟಾಯಿತು. ಆದರೆ ಆ ನೋವಿನ ನಡುವೆಯೇ ನನಗೆ ಒಂದು ನಿಷ್ಠುರವಾದ ಸತ್ಯ ಹೊಳೆಯಿತು. ಜಯಂತ್ ಖಂಡಿತವಾಗಿಯೂ ಅವಳಿಗೆ ಈ ಮಾಹಿತಿಯನ್ನು ನೀಡಿಲ್ಲ. ಒಂದು ವೇಳೆ ಜಯಂತ್ ಈ ಹಣದ ಹಿಂದೆ ಬಿದ್ದಿದ್ದರೆ ಅವನು ಸ್ವತಃ ನನ್ನ ಎದುರು ಬಂದು ನಿಲ್ಲುತ್ತಿದ್ದನೇ ಹೊರತು ಹೀಗೆ ಯಾವುದೋ ಅಡ್ವೈಸರ್ ಮತ್ತು ವಕೀಲರನ್ನು ನನ್ನ ಬಾಗಿಲಿಗೆ ಕಳುಹಿಸುತ್ತಿರಲಿಲ್ಲ. ಇದು ಜಯಂತ್ನ ಹೆಸರನ್ನು ಬಳಸಿ ಅಮೃತ ಆಡುತ್ತಿರುವ ಅತ್ಯಂತ ಕೆಟ್ಟ ಆಟ ಎಂಬುದು ನನಗೆ ಸ್ಪಷ್ಟವಾಯಿತು. ನಾನು ಮೆಲ್ಲನೆ ಕೇಳಿದೆ, ಜಯಂತ್ ಎಲ್ಲಿದ್ದಾನೆ? ಅಮೃತ ಹಿಂಜರಿಕೆ ಇಲ್ಲದೆ ಹೇಳಿದಳು, ಅವನು ಒಂದು ಪ್ರಾಪರ್ಟಿ ನೋಡಲು ಹೋಗಿದ್ದಾನೆ. ನಾವು ಮನೆ ನೋಡುತ್ತಿದ್ದೇವಲ್ಲವೇ? ಅವನಿಗೆ ಅನ್ನಿಸಿತು ಈ ಮಾತು ನಿಮ್ಮ ಮುಂದೆ ಕುಳಿತು ಹೇಳುವುದು ಬಹುಶಃ ಕಠಿಣವಾಗಿರುತ್ತದೆ ಎಂದು ನನಗೆ ನಿಮ್ಮ ಬಳಿ ಮಾತನಾಡಲು ಹೇಳಿದನು. ಅವಳ ಮಾತಿನಲ್ಲಿ ಅದೆಷ್ಟು ಸುಳ್ಳಿತ್ತೆಂದರೆ ನನ್ನ ನರಗಳಲ್ಲಿ ರಕ್ತ ವೇಗವಾಯಿತು. ನನ್ನ ಮಗ ನೀನು ಹೋಗಿ ಮಾತನಾಡು ಎನ್ನುವಂತಹ ಮಗನಲ್ಲ, ಅವನು ನಾವು ಕುಳಿತು ಮಾತನಾಡೋಣ ಎನ್ನುವಂತಹ ಮಗ. ನನಗೆ ಅರ್ಥವಾಯಿತು. ಬಹುಶಃ ಜಯಂತ್ಗೆ ಏನೂ ತಿಳಿದೇ ಇಲ್ಲ. ಇಲ್ಲದಿದ್ದರೆ ಅವನನ್ನು ಒತ್ತಡದಲ್ಲಿರಿಸಿ ಅಸಹಾಯಕನನ್ನಾಗಿ ಮಾಡಲಾಗಿದೆ. ಆದಿತ್ಯ ಮೆಹ್ತಾ ತನ್ನ ವ್ಯಾವಹಾರಿಕ ಧಾಟಿಯನ್ನು ಮುಂದುವರಿಸುತ್ತಾ ಹೇಳಿದನು, ನೋಡಿ ಮಿಸಸ್ ವರ್ಮಾ, ಯಾವುದೇ ಆಸ್ತಿ ಅಂತಿಮವಾಗಿ ಕುಟುಂಬದ್ದೇ ಆಗಿರುತ್ತದೆ. ಒಬ್ಬನೇ ಮಗನಿರುವಾಗ ಆ ಆಸ್ತಿಯ ಮೇಲೆ ಅವನ ಹಕ್ಕು ಸ್ವಾಭಾವಿಕವಾಗಿಯೇ ಇರುತ್ತದೆ ಅಲ್ಲವೇ? ಅವನು ಬಳಸಿದ ಆ ಒಂದು ಪದ ನನ್ನ ಕಿವಿಯಲ್ಲಿ ವಿಷದಂತೆ ಇಳಿಯಿತು. ನಾನು ನನ್ನ ಉಸಿರನ್ನು ಬಿಗಿಯಾಗಿ ಹಿಡಿದು ಕೇಳಿದೆ, ಹಕ್ಕು? ಯಾವ ವಿಷಯದ ಹಕ್ಕು? ನನ್ನ ಪತಿ ಬೆವರು ಸುರಿಸಿ ಮಾಡಿದ್ದ ಪರಿಶ್ರಮದ್ದ? ಕಾನೂನುಬದ್ಧವಾಗಿ ನನ್ನ ಹೆಸರಿನಲ್ಲಿರುವ ಆಸ್ತಿಯದ್ದ ಅಥವಾ ನನ್ನ ಸ್ವಂತ ನಿರ್ಧಾರಗಳದ್ದ? ನನ್ನ ಈ ನೇರ ಪ್ರಶ್ನೆ ಅಮೃತಾಳ ತಾಳ್ಮೆ ಕೆಡಿಸಿತು. ಅಲ್ಲಿಯವರೆಗೆ ಅವಳು ಧರಿಸಿದ್ದ ಮಧುರತೆಯ ಮುಖವಾಡ ಕಳಚಿಬಿತ್ತು. ದನಿಯಲ್ಲಿ ತೀಕ್ಷ್ಣತೆ ಹೆಚ್ಚಾಯಿತು. ಅವಳು ನೇರವಾಗಿ ನನ್ನ ದುರ್ಬಲತೆಯ ಮೇಲೆ ದಾಳಿ ಮಾಡಿದಳು. ಅಮ್ಮ, ಈಗ ನೀವು ಒಬ್ಬಂಟಿಯಾಗಿದ್ದೀರಿ. ನಾಳೆ ನಿಮ್ಮ ಆರೋಗ್ಯ ಹದಗೆಟ್ಟರೆ ನಿಮ್ಮ ಕಾಳಜಿ ವಹಿಸುವವರು ಯಾರು? ಜಯಂತ್ ನಿಮ್ಮವನೇ ಅಲ್ಲವೇ? ಅವನಿಗೂ ತನ್ನ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವ ಹಕ್ಕಿದೆ. ಪ್ರತಿಯೊಬ್ಬರೂ ಕೇವಲ ಒಬ್ಬ ಪ್ರೊಫೆಸರ್ ಸಂಬಳದಲ್ಲಿ ಜೀವನ ನಡೆಸಲು ಸಾಧ್ಯವಿಲ್ಲ. ಅವಳು ನನ್ನ ಒಂಟಿತನವನ್ನೇ ನನಗೆ ವಿರುದ್ಧವಾಗಿ ಒಂದು ಆಯುಧವನ್ನಾಗಿ ಬಳಸಿಕೊಂಡಳು. ಅವರ ಪಾಲಿಗೆ ಕಾಳಜಿ ಎಂದರೆ ನನ್ನನ್ನು ಪ್ರೀತಿಸುವುದಲ್ಲ, ಬದಲಿಗೆ ನನ್ನ ಮೇಲೆ ನಿಯಂತ್ರಣ ಸಾಧಿಸುವುದು, ಮತ್ತು ಆ ನಿಯಂತ್ರಣದ ಅಂತಿಮ ಗುರಿ ನನ್ನ ಹಣದ ಕೀಲಿಕೈಯನ್ನು ಕಿತ್ತುಕೊಳ್ಳುವುದು ಎಂಬುದು ಜಗಜ್ಜಾಹೀರಾಯಿತು. ಆದಿತ್ಯ ಮೆಹ್ತಾ ಅತ್ಯಂತ ನಿರ್ಲಜ್ಜತನದಿಂದ ಇನ್ನೊಂದು ಕಾಗದವನ್ನು ನನ್ನತ್ತ ಸರಿಸಿದನು. ಅವನ ದನಿಯಲ್ಲಿ ಈಗ ಮೃದುತ್ವಕ್ಕಿಂತ ಹೆಚ್ಚಾಗಿ ಆದೇಶವಿತ್ತು. ನಮ್ಮ ಪ್ರಪೋಸಲ್ ಬಹಳ ಸರಳವಾಗಿದೆ. ಪ್ರಾಥಮಿಕವಾಗಿ 10 ಕೋಟಿ ರೂಪಾಯಿಗಳ ವರ್ಗಾವಣೆ. ಇದರಿಂದ ಜಯಂತ್ ಮತ್ತು ಅಮೃತ ಒಂದು ಸೂಕ್ತವಾದ ಮನೆ ಕೊಳ್ಳಬಹುದು.
ಹೂಡಿಕೆ ಮಾಡಬಹುದು ಮತ್ತು ಮದುವೆಯ ಸಾಲಗಳನ್ನು ತೀರಿಸಬಹುದು. 10 ಕೋಟಿ. ಆ ಮೊತ್ತವನ್ನು ಕೇಳಿದ ಕ್ಷಣ ನನ್ನ ಮೆದುಳಿನಲ್ಲಿ ಒಂದು ಸೆಕೆಂಡ್ ಕಾಲ ಮೌನ ಆವರಿಸಿತು. ಬೆನ್ನಲ್ಲೇ ನನ್ನೊಳಗೆ ಎಚ್ಚರಿಕೆಯ ಗಂಟೆ ಬಾರಿಸಿತು. ಅಮೃತ ಹರಟೆ ಹೊಡೆಯುವಷ್ಟು ಆರಾಮಾಗಿ ತನ್ನ ಬೇಡಿಕೆಯನ್ನು ಮುಂದುವರಿಸಿದಳು. ಮತ್ತು ಇದರ ಜೊತೆಗೆ ಒಂದು ಮಾಸಿಕ ವ್ಯವಸ್ಥೆಯೂ ಇರಲಿ ಅಮ್ಮ. ಅಂದರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಿಮ್ಮ ಮುಂದೆ ಕೈ ಚಾಚುವ ಅಗತ್ಯ ನಮಗೆ ಬೀಳಬಾರದು. ಅದಕ್ಕಾಗಿ ಪ್ರತಿ ತಿಂಗಳು ಕೇವಲ 25 ಲಕ್ಷ ರೂಪಾಯಿ ನೀಡಿ. ಇಷ್ಟಂತೂ ನಿಮಗೆ ದೊಡ್ಡ ವಿಷಯವೇ ಅಲ್ಲವಲ್ಲ ಅಮ್ಮ? ಬರೀ ಇಷ್ಟೇ. ಅವಳು ಆ ಮೊತ್ತವನ್ನು ಹೇಳಿದ ರೀತಿ ಹೇಗಿತ್ತೆಂದರೆ ನಾನು ತರಕಾರಿ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಮಾಡಲು ಚೌಕಾಸಿ ಮಾಡುತ್ತಿದ್ದೇನೇನೋ ಎನ್ನುವಂತಿತ್ತು. 440 ಕೋಟಿಯ ಆಸ್ತಿಯ ಮುಂದೆ 25 ಲಕ್ಷ ಅವರಿಗೆ ಬರೀ ಇಷ್ಟೇ ಆಗಿತ್ತು. ಆದಿತ್ಯ ಮೆಹ್ತಾ ಈಗ ಬೆದರಿಕೆಯ ಹಂತಕ್ಕೆ ಇಳಿದಿದ್ದ. ತನ್ನ ದನಿಯನ್ನು ಇನ್ನೂ ಭಾರವಾಗಿಸಿ ಹೇಳಿದನು, ಈ ಪ್ರಪೋಸಲ್ಗೆ ಒಪ್ಪುವುದು ನಿಮಗೂ ಲಾಭದಾಯಕ. ಇದರಿಂದ ಕುಟುಂಬದಲ್ಲಿ ಅನಗತ್ಯ ಒತ್ತಡ ಉಂಟಾಗುವುದಿಲ್ಲ. ಒಂದು ವೇಳೆ ನೀವು ಸಹಕಾರ ನೀಡದಿದ್ದರೆ ಅನಿವಾರ್ಯವಾಗಿ ನಾವು ಕಾನೂನು ಆಯ್ಕೆಗಳನ್ನು ನೋಡಬೇಕಾಗುತ್ತದೆ. ಅಂದರೆ ನನ್ನ ಸ್ವಂತ ಮಗನ ಸಂಸಾರದ ಮೂಲಕವೇ ನನಗೆ ಕಾನೂನಿನ ಭಯ ತೋರಿಸುವ ಸಂಚು ರೂಪಿಸಲಾಗಿತ್ತು. ಪ್ರೀತಿ ಇರಬೇಕಾದ ಜಾಗದಲ್ಲಿ ಕೇವಲ ಅಂಕಿ ಅಂಶಗಳು ಮತ್ತು ಬೆದರಿಕೆಗಳು ಅಟ್ಟಹಾಸ ಮಾಡುತ್ತಿದ್ದವು. ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕಿಂಚಿತ್ತು ಅಲುಗಾಡದೆ ಕೇಳಿದೆ, ಕಾನೂನು ಆಯ್ಕೆಗಳೇ? ಆ ಕ್ಷಣ ಅಮೃತಾಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಅವಳ ಅಸಲಿ ಕ್ರೂರ ಮುಖ ಮಿಂಚಿತು. ಅವಳು ಅತ್ಯಂತ ಕೀಳು ಮಟ್ಟಕ್ಕೆ ಇಳಿದು ಮಾತನಾಡತೊಡಗಿದಳು. ಹೌದು ಅಮ್ಮ, ಈ ಕರಾರು ಪತ್ರವನ್ನು ಹೇಗೆ ನಿಭಾಯಿಸಬೇಕೆಂದು ನಮಗೆ ತಿಳಿದಿದೆ. ಮಾವನವರು ಅನಾರೋಗ್ಯದಲ್ಲಿದ್ದಾಗ ನೀವು ಅವರ ಮೇಲೆ ಪ್ರಭಾವ ಬೀರಿದ್ದೀರಿ ಎಂದು ನಾವು ಸಾಬೀತುಪಡಿಸಬಹುದು. ಅಷ್ಟೇ ಅಲ್ಲ, ನಿಮಗೂ ವಯಸ್ಸಾಗಿದೆಯಲ್ಲವೇ? ಇಷ್ಟೊಂದು ದೊಡ್ಡ ಆಸ್ತಿಯನ್ನು ನಿಭಾಯಿಸುವ ಮಾನಸಿಕ ಕ್ಷಮತೆ ನಿಮಗಿದೆಯೇ ಎಂದು ಕೋರ್ಟ್ ಯೋಚಿಸಬೇಕಾಗುತ್ತದೆ. ಅವಳು ಆ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಿದರೂ ಅದರ ಅರ್ಥ ಕಠಿಣವಾಗಿತ್ತು. ನನ್ನ ಪತಿಯ ಅನಾರೋಗ್ಯವನ್ನು ಬಳಸಿಕೊಂಡು ನನ್ನ ಚಾರಿತ್ರ್ಯಕ್ಕೆ ಮಸಿ ಬಳಿಯುವ ನನ್ನನ್ನು ಅಸಮರ್ಥ ವೃದ್ಧೆಯೆಂದು ಬಿಂಬಿಸಿ ಆಸ್ತಿ ಕಬಳಿಸುವ ಬೆದರಿಕೆ ಅವಳದಾಗಿತ್ತು. ನನ್ನ ಒಳಗಡೆ ಕೋಪ ಉಕ್ಕಿ ಹರಿಯಿತು. ಆದರೆ ನಾನು ಅದನ್ನು ಮುಖದವರೆಗೆ ಬರಲು ಬಿಡಲಿಲ್ಲ. ಅತ್ಯಂತ ಸಂಯಮದಿಂದ ಮೆಲ್ಲನೆ ಕುಳಿತಿದ್ದ ಜಾಗದಿಂದ ಎದ್ದೆ. ನಾನು ಅವರತ್ತ ನೇರವಾಗಿ ನೋಡಿ ಗಂಭೀರ ಧಾಟಿಯಲ್ಲಿ ಹೇಳಿದೆ, ನನ್ನ ಪತಿ 40 ವರ್ಷಗಳ ಕಾಲ ಬೆವರಿಳಿಸಿ ಪರಿಶ್ರಮ ಪಟ್ಟಿದ್ದಾರೆ. ನಾನು ಆ 40 ವರ್ಷಗಳ ಕಾಲ ಅವರ ಹೆಗಲಿಗೆ ಹೆಗಲು ಕೊಟ್ಟು ನೆರಳಿನಂತೆ ಅವರ ಜೊತೆಗೆ ನಿಂತಿದ್ದೆ. ಕೇವಲ 5 ದಿನಗಳ ಹಿಂದೆ ಮದುವೆಯಾಗಿ ಬಂದ ನೀನು ಇಂದು ನನ್ನದೇ ಮನೆಯಲ್ಲಿ ಕುಳಿತು ನನ್ನನ್ನೇ ಬೆದರಿಸಲು ಧೈರ್ಯ ಮಾಡುತ್ತಿದ್ದೀಯ. ನನ್ನ ಆ ಒಂದು ಮಾತಿಗೆ ಅಲ್ಲಿಯವರೆಗೆ ಹಾರಾಡುತ್ತಿದ್ದ ಅಮೃತ ಮತ್ತು ಆದಿತ್ಯ ಮೆಹ್ತಾ ಇಬ್ಬರೂ ಒಂದು ಕ್ಷಣ ಸ್ತಬ್ಧರಾದರು. ಅಮೃತ ಒಮ್ಮೆಲೇ ಎದ್ದು ನಿಂತಳು. ಅವಳ ದನಿ ಈಗ ಕಿರುಚಾಟದಂತಿತ್ತು. ಇದು ಬೆದರಿಕೆಯಲ್ಲ ಅಮ್ಮ, ಇದು ಹಕ್ಕಿನ ಮಾತು. ನಾವು ನಿಮ್ಮವರೇ ಎಂದು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಮ್ಮ ಪ್ರಗತಿಯನ್ನು ನೀವೇಕೆ ತಡೆಯುತ್ತಿದ್ದೀರಿ? ಅವಳ ಮಾತಿನಲ್ಲಿ ನನ್ನವರು ಎಂಬ ಪದ ಈಗ ಬರೀ ಸುಳ್ಳಿನ ಕಂತೆಯಂತೆ ಕೇಳಿಸುತ್ತಿತ್ತು. ನಾನು ಕಿಂಚಿತ್ತೂ ಅಲುಗಾಡದೆ ಅತ್ಯಂತ ನಿಷ್ಠುರವಾಗಿ ಬಾಗಿಲ ಕಡೆಗೆ ಕೈ ತೋರಿಸಿ ಸನ್ನೆ ಮಾಡಿದೆ. ನನಗೆ ಎಲ್ಲವೂ ಬಹಳ ಚೆನ್ನಾಗಿ ಅರ್ಥವಾಗುತ್ತಿದೆ. ಈಗ ನೀವುಗಳಿಬ್ಬರೂ ಕೂಡಲೇ ನನ್ನ ಮನೆಯಿಂದ ಹೊರಗೆ ಹೋಗಿ. ನನ್ನ ದೃಢತೆಯನ್ನು ಕಂಡ ಆದಿತ್ಯ ಮೆಹ್ತಾ ಗಾಬರಿಯಿಂದ ಕಾಗದಗಳನ್ನು ಒಟ್ಟುಗೂಡಿಸತೊಡಗಿದ. ಬಹುಶಃ ಅಮೃತ ಅವನಿಗೆ ಚಿತ್ರಿಸಿಕೊಟ್ಟಿದ್ದ ಅಸಮರ್ಥ ವೃದ್ಧೆಯ ಚಿತ್ರಣಕ್ಕೂ ಎದುರಿಗಿರುವ ನನ್ನ ಗಾಂಭೀರ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿರುವುದು ಅವನಿಗೆ ಅರಿವಾಗಿತ್ತು. ಅಮೃತ ಹೊರ ಹೋಗುತ್ತಾ ಮೆಟ್ಟಿಲ ಬಳಿ ನಿಂತು ವಿಷದ ನಗೆ ಬೀರುತ್ತಾ ಹೇಳಿದಳು, ನೋಡಿ ಅಮ್ಮ, ಇದು ಇಲ್ಲಿಗೆ ಮುಕ್ತಾಯವಾಗಿಲ್ಲ. ನೀವು ಮರ್ಯಾದೆಯಿಂದ ಆಸ್ತಿ ನೀಡಿಬಿಟ್ಟರೆ ಒಳ್ಳೆಯದು. ಇಲ್ಲದಿದ್ದರೆ ನಾವು ಹೋರಾಡಿ ಪಡೆದುಕೊಳ್ಳುತ್ತೇವೆ. ಮತ್ತು ನೆನಪಿರಲಿ, ಈ ವಿಷಯವನ್ನು ಜಯಂತ್ಗೆ ತಿಳಿಸಬೇಡಿ. ನಾನು ಹೀಗೆಲ್ಲ ಮಾತನಾಡಿದ್ದೇನೆ ಎಂದು ಅವನಿಗೆ ತಿಳಿದರೆ ಅವನ ಮನಸ್ಸು ಒಡೆದು ಹೋಗುತ್ತದೆ. ಅವಳ ಈ ಕೊನೆಯ ಮಾತಿನಿಂದ ಅವಳು ಹಣಕ್ಕಾಗಿ ನನ್ನನ್ನು ಹೆದರಿಸುವುದು ಮಾತ್ರವಲ್ಲ, ನನ್ನ ಮಗ ಮತ್ತು ನನ್ನ ನಡುವೆ ಒಂದು ಶಾಶ್ವತವಾದ ವಿಷದ ಗೋಡೆಯನ್ನು ನಿರ್ಮಿಸಲು ಹೊಂಚು ಹಾಕುತ್ತಿದ್ದಾಳೆ ಎಂಬುದು ಸ್ಪಷ್ಟವಾಯಿತು. ಜಯಂತ್ನ ಸಂವೇದನೆಯನ್ನೇ ಅವಳು ತನ್ನ ರಕ್ಷಾ ಕವಚವನ್ನಾಗಿ ಮಾಡಿಕೊಂಡಿದ್ದಳು. ನಾನು ಬಾಗಿಲು ಹಾಕಿ ಚಿಲಕ ಹಾಕುತ್ತಿದ್ದಂತೆ ಅಲ್ಲಿಯವರೆಗೆ ತಡೆ ಹಿಡಿದಿದ್ದ ಆತಂಕ ಅಚಾನಕ್ಕಾಗಿ ಹೊರಬಂತು. ನನ್ನ ಕೈಗಳು ನಡುಗಲಾರಂಭಿಸಿದವು. ಉಸಿರು ಕಟ್ಟಿದಂತಾಗಿ ಕೆಲವು ಕ್ಷಣ ಅಲ್ಲೇ ಸ್ತಬ್ಧಳಾಗಿ ನಿಂತು ಬಿಟ್ಟಿದ್ದೆ. ನಂತರ ನೇರವಾಗಿ ಹರಿಶ್ಚಂದ್ರ ಅವರ ಫೋಟೋದ ಮುಂದೆ ಹೋಗಿ ನಿಂತೆ. ಹರಿಶ್ಚಂದ್ರ, ನಿಮ್ಮ ಮಗ ಕೆಟ್ಟವರ ಕೈಗಳಲ್ಲಿ ಸಿಲುಕಿಕೊಂಡಿದ್ದಾನೆ. ಕಣ್ಣುಗಳು ಉರಿಯುತ್ತಿದ್ದವು. ದುಃಖ ಉಮ್ಮಳಿಸಿ ಬರುತ್ತಿತ್ತು. ಆದರೆ ಅಂದು ನಾನು ಅಳುವುದನ್ನು ಆರಿಸಿಕೊಳ್ಳಲಿಲ್ಲ. ಏಕೆಂದರೆ ಈಗ ನಾನು ಕೇವಲ ಒಬ್ಬ ತಾಯಿಯಾಗಿ ಭಾವುಕಳಾಗುವ ಸಮಯವಲ್ಲ, ಒಬ್ಬ ರಕ್ಷಕಿಯಾಗಿ ಜಾಗರೂಕಳಾಗಬೇಕಾದ ಅನಿವಾರ್ಯತೆ ಇತ್ತು. ತಕ್ಷಣವೇ ನನ್ನ ವಕೀಲೆ ಲೀನಾ ದೇಶ್ಮುಖ್ಗೆ ಫೋನ್ ಮಾಡಿದೆ. ಲೀನಾಳ ಆ ದೃಢವಾದ ದನಿ ಕೇಳುತ್ತಿದ್ದಂತೆಯೇ ನನ್ನಲ್ಲಿ ಹೊಸ ಶಕ್ತಿ ಸಂಚಾರವಾದಂತಾಯಿತು. ಅಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಅವಳಿಗೆ ವಿವರಿಸಿದೆ.
ಯಾರು ಬಂದಿದ್ದರು, ಎಂತಹ ನೀಚ ಬೆದರಿಕೆ ಹಾಕಿದರು ಮತ್ತು ಎಷ್ಟು ಹಣದ ಬೇಡಿಕೆ ಇಟ್ಟರು ಎಂಬ ಸತ್ಯವನ್ನು ಬಿಚ್ಚಿಟ್ಟೆ. ಲೀನಾ ಕ್ಷಣವೂ ವ್ಯರ್ಥ ಮಾಡದೆ ಎಚ್ಚರಿಸಿದಳು. ಬಬಿತಾ, ನೀವು ಶಾಂತರಾಗಿರಿ. ಅವರಿಗೆ ಯಾವುದೇ ಕಾನೂನು ಹಕ್ಕಿಲ್ಲ. ಆದರೆ ಇಂದಿನಿಂದ ಪ್ರತಿ ಸಣ್ಣ ವಿಷಯವನ್ನು ದಾಖಲು ಮಾಡಿ. ಈಗಲೇ ಇಡೀ ಸಂಭಾಷಣೆಯನ್ನು ಬರೆದು ನನಗೆ ಮೇಲ್ ಮಾಡಿ. ಮುಖ್ಯವಾಗಿ ಇನ್ನು ಮುಂದೆ ನೀವು ಅವರ ಜೊತೆ ಒಬ್ಬಂಟಿಯಾಗಿ ಯಾವುದೇ ಮಾತುಕತೆ ನಡೆಸಬಾರದು. ಲೀನಾಳ ಮಾತುಗಳು ನನಗೆ ಧೈರ್ಯ ತುಂಬಿದವು. ನಂತರ ತಡ ಮಾಡದೆ ನನ್ನ ಫೈನಾನ್ಷಿಯಲ್ ಅಡ್ವೈಸರ್ ತರುಣ್ ಶೇಖರ್ಗೆ ಕರೆ ಮಾಡಿದೆ. ಆ 440 ಕೋಟಿ ಆಸ್ತಿಯನ್ನು ಕೇವಲ ಕಾಗದದ ಮೇಲಲ್ಲ, ಅಭೇದ್ಯವಾದ ಕೋಟೆಯಂತೆ ಸುರಕ್ಷಿತವಾಗಿಡಲು ನಾನು ನಿರ್ಧರಿಸಿದೆ. ನಾನು ತರುಣ್ಗೆ ಅತ್ಯಂತ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ತರುಣ್, ನನ್ನ ಎಲ್ಲ ಬ್ಯಾಂಕ್ ಖಾತೆಗಳ ಮೇಲೆ ಅತಿ ಹೆಚ್ಚಿನ ಭದ್ರತೆ ಇರಲಿ. ನನ್ನ ಲಿಖಿತ ಅನುಮತಿ ಇಲ್ಲದೆ 1 ರೂಪಾಯಿಯೂ ವರ್ಗಾವಣೆಯಾಗಬಾರದು. ಯಾರೇ ನನ್ನ ಹೆಸರಿನಲ್ಲಿ ವಿಚಾರಣೆ ನಡೆಸಿದರೂ ಕ್ಷಣ ಮಾತ್ರದಲ್ಲಿ ನನಗೆ ಸುದ್ದಿ ಮುಟ್ಟಬೇಕು. ಆ ರಾತ್ರಿ ಇಡೀ ಜಗತ್ತು ಮಲಗಿದ್ದರೂ ನನ್ನ ಕಣ್ಣುಗಳಲ್ಲಿ ನಿದ್ರೆ ಸುಳಿಯಲಿಲ್ಲ. ಮನಸ್ಸಿನ ತುಂಬ ಜಯಂತ್ನದ್ದೇ ಚಿಂತೆ. ಅವನು ಈಗ ಎಲ್ಲಿದ್ದಾನೆ? ಅಮೃತಾಳ ಈ ಕರಾಳ ಮುಖದ ಬಗ್ಗೆ ಅವನಿಗೆ ಅರಿವಿದೆಯೇ? ಅಥವಾ ಅವನು ಅವಳ ಮಾತುಗಳ ಮಾಯಾಜಾಲದಲ್ಲಿ ಸಿಲುಕಿ ಒತ್ತಡಕ್ಕೆ ಒಳಗಾಗಿದ್ದಾನೆಯೇ? ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಕಾಡುತ್ತಿದ್ದ ಅತಿದೊಡ್ಡ ಭಯ, ಒಂದು ವೇಳೆ ಅಮೃತ ನನ್ನ ಮಗನನ್ನೇ ನನ್ನ ವಿರುದ್ಧ ಎತ್ತಿಕಟ್ಟಿದ್ದರೆ ಎಂಬುದು. ಬೆಳಗಾಗುವ ಹೊತ್ತಿಗೆ ನನ್ನೊಳಗಿದ್ದ ಆತಂಕವೆಲ್ಲ ಕರಗಿ ಒಂದು ದೃಢವಾದ ನಿರ್ಧಾರ ಮೂಡಿತು. ಈಗ ನಾನು ಮಾಡುತ್ತಿರುವುದು ಕೇವಲ ನನ್ನ 440 ಕೋಟಿ ಆಸ್ತಿಯ ರಕ್ಷಣೆಯಲ್ಲ, ಬದಲಿಗೆ ನನ್ನ ಮಗನ ರಕ್ಷಣೆ. ನನ್ನ ಮಗ ತಾನು ಪ್ರೀತಿಯಲ್ಲಿದ್ದೇನೆ ಎಂಬ ಭ್ರಮೆಯಲ್ಲಿದ್ದಾನೆ. ಆದರೆ ಅವನಿಗೆ ಅರಿವಿಲ್ಲದೆಯೇ ಯಾರೋ ಅವನ ಭವಿಷ್ಯವನ್ನು ಅತ್ಯಂತ ಕ್ರೂರವಾಗಿ ಯೋಜಿಸುತ್ತಿದ್ದಾರೆ. ಅವನನ್ನು ಈ ಸುಳಿಯಿಂದ ಹೊರತರುವುದು ಈಗ ನನ್ನ ಮೊದಲ ಆದ್ಯತೆಯಾಯಿತು. ಮಧ್ಯಾಹ್ನದ ನಿಶ್ಶಬ್ದದಲ್ಲಿ ನನ್ನ ಫೋನ್ ಬಾರಿಸಿತು. ಸ್ಕ್ರೀನ್ ಮೇಲೆ ಜಯಂತ್ನ ಹೆಸರು ಕಂಡಾಗ ನನ್ನ ಹೃದಯದ ಬಡಿತ ಒಂದು ಕ್ಷಣ ನಿಂತಂತಾಯಿತು. ನಡುಗುವ ಕೈಗಳಿಂದ ಕರೆ ಸ್ವೀಕರಿಸಿದೆ. ಅತ್ತ ಕಡೆಯಿಂದ ಕೇಳಿಬಂದ ದನಿ ಅದೆಷ್ಟು ಸುಸ್ತಾಗಿತ್ತು, ಅದೆಷ್ಟು ಒಡೆದು ಹೋಗಿತ್ತೆಂದರೆ ನನ್ನ ಎದೆ ಕರಗಿ ನೀರಾಯಿತು. ಅವನು ತೀರಾ ವಿನಮ್ರವಾಗಿ ಕೇಳಿದ, ಅಮ್ಮ, ನಾನು ಮನೆಗೆ ಬರಬಹುದೇ? ಆ ಒಂದು ವಾಕ್ಯ ನನ್ನನ್ನು ನಡುಗಿಸಿಬಿಟ್ಟಿತು. ತನ್ನದೇ ಮನೆಯೊಳಗೆ ಬರಲು ಒಬ್ಬ ಮಗ ಅನುಮತಿ ಕೇಳುತ್ತಿದ್ದಾನೆ. ಆ ದನಿಯಲ್ಲಿ ಒಬ್ಬ ಪುಟ್ಟ ಮಗುವಿನ ಅಸಹಾಯಕತೆ ಇತ್ತು. ತಾನು ಕಟ್ಟಿಕೊಂಡ ಬದುಕಿನ ಮಾಯಾಜಾಲದಲ್ಲಿ ಸಿಲುಕಿ ಒದ್ದಾಡುತ್ತಿರುವ ಮಗನ ಆರ್ತನಾದವಿತ್ತು. ನಾನು ಕೇವಲ ಇಷ್ಟೇ ಹೇಳಲು ಸಾಧ್ಯವಾಯಿತು, ಹೌದು ಮಗನೇ, ಈಗಲೇ ಬಾ. ಫೋನ್ ಇಟ್ಟ ಮೇಲೆ ನಾನು ಅದೇ ಕುರ್ಚಿಯ ಮೇಲೆ ಕುಳಿತುಕೊಂಡೆ. ನನ್ನ ಎದುರಿಗಿದ್ದ ಅದೇ ಡ್ರಾಯಿಂಗ್ ರೂಮ್, ಅದೇ ಸೆಂಟರ್ ಟೇಬಲ್. ಅಲ್ಲಿ ನಿನ್ನೆ ಅಮೃತ ಮತ್ತು ಆ ವಕೀಲ ಸೇರಿ 10 ಕೋಟಿಯ ಕಾಗದಗಳನ್ನು ಸರಿಸಿದ್ದರು. ಈಗ ಅಲ್ಲಿಗೆ ನನ್ನ ಮಗ ಬರುತ್ತಿದ್ದಾನೆ. ಅವನು ಯಾವ ಸ್ಥಿತಿಯಲ್ಲಿರುವನೋ, ಅವನ ಮನಸ್ಸಿನಲ್ಲಿ ಏನಿದೆಯೋ ನನಗೆ ತಿಳಿದಿರಲಿಲ್ಲ. ಆದರೆ ಒಂದು ಸತ್ಯ ಮಾತ್ರ ಸ್ಪಷ್ಟವಾಗಿತ್ತು. ನಿನ್ನೆ ನಡೆದ ಆ 15 ನಿಮಿಷಗಳ ನಾಟಕ ಮತ್ತು ಅಮೃತಾಳ ಅಸಲಿ ಬಣ್ಣ ಇಂದು ಜಯಂತ್ನ ಮುಂದೆ ಬಯಲಾಗಲೇಬೇಕು. ಇಂದು ಸತ್ಯ ಮತ್ತು ಸುಳ್ಳಿನ ನಡುವಿನ ಅಂತಿಮ ಹೋರಾಟಕ್ಕೆ ನನ್ನ ಮನೆ ಸಾಕ್ಷಿಯಾಗಲಿದೆ. ನಾನು ಜಯಂತ್ನಿಗಾಗಿ ಕಾಯುತ್ತಿದ್ದೆ. ಅಷ್ಟರಲ್ಲೇ ಬಾಗಿಲಿನ ಗಂಟೆ ಬಾರಿಸಿತು. ಆದರೆ ಆ ಸದ್ದು ಜಯಂತ್ನದಾಗಿರಲಿಲ್ಲ. ಅದರಲ್ಲಿ ಒಂದು ರೀತಿಯ ಅವಸರ, ಅಹಂಕಾರ ಮತ್ತು ತಾಳ್ಮೆಯಿಲ್ಲದ ಅಬ್ಬರವಿದ್ದರೆ ಜಯಂತ್ನ ದನಿಯಲ್ಲಿ ಅಸಹಾಯಕತೆ ಇತ್ತು. ನಾನು ಕಿಟಕಿಯಿಂದ ಇಣುಕಿ ನೋಡಿದಾಗ ನನ್ನ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಯಿತು. ಬಾಗಿಲಿನ ಹೊರಗೆ ಅಮೃತ ಮತ್ತೆ ನಿಂತಿದ್ದಳು. ಈ ಬಾರಿ ಅವಳು ಒಬ್ಬಂಟಿಯಾಗಿರಲಿಲ್ಲ. ಅವಳ ಜೊತೆ ಇನ್ನೂ 2 ಅಪರಿಚಿತ ವ್ಯಕ್ತಿಗಳಿದ್ದರು, ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ. ಅವರ ಕೈಯಲ್ಲಿದ್ದ ದಪ್ಪನೆ ಫೈಲ್ಗಳು ಮತ್ತು ಅವರ ಗಂಭೀರ ಮುಖಭಾವ ನೋಡಿದರೆ ಯಾವುದೋ ಕೋರ್ಟ್ ನೋಟಿಸ್ ಅಥವಾ ಕಾನೂನುಬದ್ಧ ಮುಟ್ಟುಗೋಲು ಹಾಕುವ ಆದೇಶದೊಂದಿಗೆ ಬಂದಿದ್ದಾರೆಂಬಂತೆ ಭಾಸವಾಯಿತು. ಅಮೃತ ಬಾಗಿಲಿನ ಗಾಜಿನ ಆಚೆಯಿಂದಲೇ ನನ್ನನ್ನು ದಿಟ್ಟಿಸಿ ನೋಡಿದಳು. ಅವಳ ತುಟಿಗಳ ಮೇಲೆ ಮೂಡಿದ ಆ ಸಣ್ಣ ಮಂದಹಾಸ, ಅದರಲ್ಲಿ ಪ್ರೀತಿಯ ಲವಲೇಶವೂ ಇರಲಿಲ್ಲ. ಬದಲಿಗೆ ನಾನು ಗೆದ್ದೇ ಬಿಟ್ಟೆ, ನಿಮ್ಮ ಆಟ ಮುಗಿಯಿತು ಎಂಬ ವಿಶ್ವಾಸ ಎದ್ದು ಕಾಣುತ್ತಿತ್ತು. ನನ್ನ ಸ್ವಂತ ಮನೆಯ ಒಳಗಡೆಯೇ ಈಗ ನಾನು ಬಂದಿಯಾಗುತ್ತಿದ್ದೇನೆಯೋ ಅಥವಾ ಇವರು ನನ್ನನ್ನು ಹೊರದಬ್ಬಲು ಬಂದಿದ್ದಾರೋ ಎಂಬ ಸಣ್ಣ ನಡುಕ ನನ್ನಲ್ಲಿ ಉಂಟಾಯಿತು. ನಾನು ಈ ಬಾರಿ ಬಾಗಿಲು ತೆರೆದಾಗ ನನ್ನ ಎದೆಯಲ್ಲಿ ನಡುಕವಿರಲಿಲ್ಲ, ಬದಲಿಗೆ ಅಚಲವಾದ ನಿರ್ಧಾರವಿತ್ತು. ಅಮೃತಾಳ ಜೊತೆ ಬಂದಿದ್ದ ಆ ಮಹಿಳೆ ತನ್ನನ್ನು ಲೀಗಲ್ ಕನ್ಸಲ್ಟೆಂಟ್ ಎಂದು ಪರಿಚಯಿಸಿಕೊಂಡಳು. ಆ ಪುರುಷ ಔಪಚಾರಿಕ ನೋಟಿಸ್ ನೀಡಲು ಬಂದಿರುವುದಾಗಿ ತಿಳಿಸಿದನು. ಅವರ ಈ ನಾಟಕದ ಹಿಂದಿನ ಅಸಲಿ ಉದ್ದೇಶ ನನಗೆ ಅರ್ಥವಾಯಿತು. ಇದು ನನ್ನನ್ನು ಮಾನಸಿಕವಾಗಿ ಕುಗ್ಗಿಸಿ ಒತ್ತಡಕ್ಕೆ ಸಿಲುಕಿಸುವ ತಂತ್ರವಾಗಿತ್ತು. ಅಮೃತ ತಣ್ಣನೆಯ ಅಹಂಕಾರದ ದನಿಯಲ್ಲಿ ಹೇಳಿದಳು, ಅಮ್ಮ, ನೀವು ರಾತ್ರಿಯಿಡೀ ಯೋಚಿಸಿ ಬುದ್ಧಿವಂತಿಕೆ ತೋರಿಸುತ್ತೀರಿ ಎಂದು ನಾವು ನಂಬಿದ್ದೆವು.
ಆದರೆ ನೀವು ಸಹಕಾರ ನೀಡದಿದ್ದರೆ ಅನಿವಾರ್ಯವಾಗಿ ನಾವು ಕಾನೂನಿನ ಕಠಿಣ ಹಾದಿಯನ್ನೇ ತುಳಿಯಬೇಕಾಗುತ್ತದೆ. ನಾನು ಅವರಾರನ್ನು ಒಳಗಡೆ ಬಿಟ್ಟುಕೊಳ್ಳಲಿಲ್ಲ. ಬಾಗಿಲಿನ ಹೊಸ್ತಿಲಲ್ಲೇ ಪರ್ವತದಂತೆ ಅಚಲವಾಗಿ ನಿಂತು ನೇರವಾಗಿ ಉತ್ತರಿಸಿದೆ. ನೋಡಿ, ನಿಮಗೆ ಏನಾದರೂ ಹೇಳುವುದಿದ್ದರೆ ನನ್ನ ವಕೀಲರ ಜೊತೆ ಮಾತನಾಡಿ. ಮುನ್ಸೂಚನೆ ಇಲ್ಲದೆಯೇ ಮತ್ತು ನನ್ನ ಮಗನ ಗೈರು ಹಾಜರಿಯಲ್ಲಿ ನಾನು ಯಾವುದೇ ಮಾತುಕತೆ ನಡೆಸುವುದಿಲ್ಲ. ಆ ಮಹಿಳೆ ಕೈಯಲ್ಲಿದ್ದ ಫೈಲನ್ನು ನನ್ನತ್ತ ಚಾಚಿ, ಇದು ಆಸ್ತಿಯ ಮರು ಹಂಚಿಕೆ ಮತ್ತು ಕೌಟುಂಬಿಕ ಜವಾಬ್ದಾರಿಯ ಬಗ್ಗೆ ಇರುವ ಪ್ರಾಥಮಿಕ ನೋಟಿಸ್ ಎಂದಳು. ನಾನು ಆ ಕಾಗದಗಳನ್ನು ಮುಟ್ಟಲು ಹೋಗಲಿಲ್ಲ. ಬದಲಿಗೆ ಅತ್ಯಂತ ಸಂಯಮದಿಂದ ಹೇಳಿದೆ, ಇದನ್ನು ನೇರವಾಗಿ ನನ್ನ ವಕೀಲೆ ಲೀನಾ ದೇಶ್ಮುಖ್ ಅವರ ಕಚೇರಿಗೆ ತಲುಪಿಸಿ ಎಂದು ಹೇಳಿ ಬಾಗಿಲನ್ನು ಅವರ ಮುಖದ ಮುಂದೆಯೇ ಮೆಲ್ಲನೆ ಬಂದ್ ಮಾಡಿದೆ. ಒಳಗಡೆ ಬಂದಾಗ ನನ್ನ ಉಸಿರಾಟದ ವೇಗ ಹೆಚ್ಚಾಗಿತ್ತು, ನಿಜ. ಆದರೆ ಮನಸ್ಸು ಮಾತ್ರ ಗಾಜಿನಂತೆ ಸ್ಪಷ್ಟವಾಗಿತ್ತು. ಈಗ ನಡೆಯುತ್ತಿರುವುದು ಕೇವಲ ಭಾವನೆಗಳ ಹೋರಾಟವಲ್ಲ, ಇದು ದುರಾಸೆ ಮತ್ತು ಧರ್ಮದ ನಡುವಿನ ತಂತ್ರಗಾರಿಕೆಯ ಯುದ್ಧ. ಈ ಯುದ್ಧದಲ್ಲಿ ನಾನು ಅಬಲೆಯಲ್ಲ, ಒಬ್ಬ ಸಮರ್ಥ ಹೋರಾಟಗಾರ್ತಿ ಎಂಬ ಅರಿವು ನನಗಾಯಿತು. ಬಾಗಿಲಿನ ಗಂಟೆ ಮತ್ತೆ ಬಾರಿಸಿತು. ಆದರೆ ಈ ಬಾರಿ ಆ ಲಯದಲ್ಲಿ ಅಹಂಕಾರವಿರಲಿಲ್ಲ, ಬದಲಿಗೆ ಅತೀವವಾದ ಆಯಾಸವಿತ್ತು. ನಾನು ಬಾಗಿಲು ತೆರೆದಾಗ ಎದುರು ನಿಂತಿದ್ದವನು ಜಯಂತ್. ಅವನ ಮುಖ ಸಂಪೂರ್ಣ ಬಾಡಿ ಹೋಗಿತ್ತು. ಕಣ್ಣುಗಳು ನಿದ್ದೆಯಿಲ್ಲದೆ ಊದಿಕೊಂಡಿದ್ದವು. ಕೆದರಿದ ಗಡ್ಡ. ಅದೆಷ್ಟೋ ರಾತ್ರಿಗಳಿಂದ ಅವನು ನರಕಯಾತನೆ ಅನುಭವಿಸುತ್ತಿದ್ದಾನೆ ಎಂಬಂತಿತ್ತು. ಒಳಗೆ ಬರುತ್ತಿದ್ದಂತೆಯೇ ಅವನು ಅಸಹಾಯಕತೆಯಿಂದ ಅಂದ, ಅಮ್ಮ, ನಾನು ಇನ್ನು ಈ ಸುಳ್ಳಿನ ಜೊತೆ ಬದುಕಲು ಸಾಧ್ಯವಿಲ್ಲ. ನಾನು ಅವನನ್ನು ಪ್ರೀತಿಯಿಂದ ಒಳಗಡೆ ಕುಳ್ಳಿರಿಸಿ ಚಹಾ ನೀಡಿದೆ. ಆದರೆ ಅವನಿಗೆ ಆ ಚಹಾದ ಕಪ್ ಮುಟ್ಟುವ ಕನಿಷ್ಠ ಶಕ್ತಿಯೂ ಇರಲಿಲ್ಲ. ಅವನು ಮೆಲ್ಲನೆ ತನ್ನ ಎದೆಯೊಳಗಿನ ಭಾರವನ್ನು ಇಳಿಸಲು ಶುರು ಮಾಡಿದ. ಹನಿಮೂನ್ನ 2ನೇ ದಿನದಿಂದಲೇ ಎಲ್ಲವೂ ಬದಲಾಗಿ ಹೋಯಿತು ಅಮ್ಮ. ಅವಳು ಹನಿಮೂನ್ ಸಂಭ್ರಮದ ಬದಲು 3-4 ಕೋಟಿಯ ಫ್ಲಾಟ್ಗಳ ಪಟ್ಟಿಯನ್ನು ತೋರಿಸತೊಡಗಿದಳು. ನಿಮ್ಮ ಫ್ಯಾಮಿಲಿ ಮನಿ ಇದೆಯಲ್ಲವೇ ಎಂದು ಹಠ ಹಿಡಿದಳು. ನಮ್ಮ ಹತ್ತಿರ ಅಷ್ಟೊಂದು ಹಣವಿಲ್ಲ ಎಂದು ನಾನು ಹೇಳಿದಾಗ ಅವಳು ವ್ಯಂಗ್ಯವಾಗಿ ನಗುತ್ತಾ, ನಿಮ್ಮ ಅಮ್ಮ ಸುಳ್ಳು ಹೇಳುತ್ತಿದ್ದಾರೆ, ಅವರು ಆಸ್ತಿಯನ್ನು ಬಚ್ಚಿಟ್ಟಿದ್ದಾರೆ ಎಂದಳು. ಅವನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನಡುಗುವ ಕೈಗಳಿಂದ ತನ್ನ ಫೋನ್ ಹೊರತೆಗೆದು ನನ್ನ ಎದುರಿಗಿಟ್ಟನು. ಅಮ್ಮ, ನಾನು ಅವಳ ಫೋನ್ನಲ್ಲಿ ಕೆಲವು ಸಂದೇಶಗಳನ್ನು ನೋಡಿದೆ. ಅದೆಲ್ಲವೂ ಮೊದಲೇ ಸಿದ್ಧಪಡಿಸಿದ ಸಂಚು. ಮದುವೆಯ ಟೈಮಿಂಗ್, ಮದುವೆಯಾದ ಕೂಡಲೇ ನನ್ನ ಮೇಲೆ ಹಣಕ್ಕಾಗಿ ಒತ್ತಡ ಹೇರುವುದು, ಭಾವನಾತ್ಮಕವಾಗಿ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡುವುದು, ಎಲ್ಲವೂ ಲೆಕ್ಕಾಚಾರದಂತೆ ನಡೆದಿದೆ. ನಾನು ಆ ಫೋನ್ ಸ್ಕ್ರೀನ್ ನೋಡಿದೆ. ಅಲ್ಲಿ ಅಮೃತ ಮತ್ತು ಅವಳ ತಂಡದ ನಡುವೆ ನಡೆದ ಸಂಭಾಷಣೆಗಳು ಬೆತ್ತಲೆಯಾಗಿದ್ದವು. ಮದುವೆ ಬೇಗ ಮುಗಿಸುವುದು, ಅಮ್ಮನಿಂದ ಮನೆಯ ಹಣ ಕೇಳುವುದು, ಒಂದು ವೇಳೆ ಅವರು ಒಪ್ಪದಿದ್ದರೆ ಕಾನೂನು ಒತ್ತಡ ಹೇರುವುದು. ಪ್ರತಿಯೊಂದು ಪದವೂ ಅತ್ಯಂತ ತಣ್ಣಗಿನ ಮತ್ತು ಕ್ರೂರವಾದ ಸಂಚಿನಂತಿತ್ತು. ಜಯಂತ್ ತನ್ನ ಪ್ರೀತಿ ಕೇವಲ ಒಂದು ಬಂಡವಾಳವಾಗಿತ್ತೇ ಹೊರತು ಹೃದಯದ ಬಂಧನವಾಗಿರಲಿಲ್ಲ ಎಂಬ ಕಹಿ ಸತ್ಯವನ್ನು ಅರಿತು ನನ್ನ ಮುಂದೆ ಅನಾಥನಂತೆ ಕುಳಿತಿದ್ದ. ನನ್ನ ಕೈಗಳು ನಡುಗುತ್ತಿದ್ದವು, ಆದರೆ ದನಿಯಲ್ಲಿ ಈಗ ನಡುಕವಿರಲಿಲ್ಲ. ಜಯಂತ್ಗೆ ನಿನ್ನೆ ನಡೆದ ಪ್ರತಿಯೊಂದು ವಿಷಯವನ್ನು ಬಿಚ್ಚಿಟ್ಟೆ. ಅಮೃತ ಬೇಡಿದ ಆ 10 ಕೋಟಿ, ತಿಂಗಳ 25 ಲಕ್ಷದ ಹಪ್ತೆ, ನಿನ್ನ ತಂದೆಯ ಆಸ್ತಿಗೆ ಸವಾಲು ಹಾಕುವ ಅವಳ ಬೆದರಿಕೆ ಮತ್ತು ನನ್ನ ಮಾನಸಿಕ ಕ್ಷಮತೆಯ ಮೇಲೆ ಅವಳು ಎತ್ತಿದ ಪ್ರಶ್ನೆ, ಎಲ್ಲವನ್ನೂ ವಿವರಿಸಿದೆ. ಜಯಂತ್ನ ಕಣ್ಣುಗಳಲ್ಲಿನ ಆತಂಕ ಮಾಯವಾಗಿ ಶೂನ್ಯ ಆವರಿಸಿತು. ಅವನು ದೈಹಿಕವಾಗಿ ಅಲ್ಲಿಲ್ಲದಿದ್ದರೂ ಅವನ ಹೆಸರನ್ನು ಬಳಸಿ ಅಮೃತ ಆಡಿದ್ದ ಆಟ ಕಂಡು ಅವನು ಬೆಚ್ಚಿಬಿದ್ದ. ಅಮ್ಮ, ನಾನಲ್ಲಿ ಇರಲೇ ಇಲ್ಲ ಅಂದ. ಅವಳು ನನ್ನನ್ನು ಬ್ಯಾಂಕ್ಗೆ ಕಳುಹಿಸಿ ತಾನು ನಿಮ್ಮ ಆಶೀರ್ವಾದ ಪಡೆಯಲು ಹೋಗುತ್ತಿದ್ದೇನೆಂದು ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದಳು. ಆ ಕ್ಷಣ ನಮ್ಮಿಬ್ಬರ ನಡುವೆ ಇದ್ದ ಅನುಮಾನದ ಗೋಡೆ ಕುಸಿಯಿತು. ಸತ್ಯ ನಮ್ಮನ್ನು ಮತ್ತೆ ಒಂದು ಮಾಡಿತು. ಈಗ ಮುಂದೇನು ಅಮ್ಮ ಎಂದು ಅವನು ಕೇಳಿದಾಗ, ನಾನು ಮೊದಲು ಈ ಸತ್ಯವನ್ನು ಕಾನೂನುಬದ್ಧವಾಗಿ ದಾಖಲಿಸೋಣ, ಆಮೇಲೆ ಮುಂದಿನ ನಿರ್ಧಾರ ಮಾಡೋಣ ಎಂದು ಧೈರ್ಯ ತುಂಬಿದೆ. ತಕ್ಷಣವೇ ಲೀನಾ ದೇಶ್ಮುಖ್ ಬಂದಳು. ಜಯಂತ್ ತನ್ನ ಫೋನ್ನಲ್ಲಿದ್ದ ಪ್ರತಿಯೊಂದು ಮೆಸೇಜ್, ಕಾಲ್ ರೆಕಾರ್ಡ್ ಮತ್ತು ಅಮೃತ ಮಾಡಿದ್ದ ಹಣದ ವರ್ಗಾವಣೆಯ ದಾಖಲೆಗಳನ್ನು ಅವಳ ಮುಂದೆ ಇಟ್ಟನು. ಮದುವೆಯ ಖರ್ಚಿಗಾಗಿ ಜಯಂತ್ ಹೆಸರಿನಲ್ಲಿ ಮಾಡಿಸಿದ್ದ ಸಾಲ ಮತ್ತು ಕ್ರೆಡಿಟ್ ಕಾರ್ಡ್ ಬಳಕೆಯ ಸಾಕ್ಷ್ಯಗಳು ಅವಳ ಸಂಚನ್ನು ಎತ್ತಿ ತೋರಿಸುತ್ತಿದ್ದವು. ಲೀನಾ ಅತ್ಯಂತ ಗಂಭೀರವಾಗಿ ಹೇಳಿದಳು, ಬಬಿತಾ, ಇದು ಸ್ಪಷ್ಟವಾದ ವಂಚನೆ ಪ್ರಕರಣ. ಮದುವೆಯಾದ ಇಷ್ಟು ಕಡಿಮೆ ಸಮಯದಲ್ಲಿ ಆಸ್ತಿಯ ಮೇಲೆ ಹಕ್ಕು ಸಾಧಿಸಲು ಬೆದರಿಕೆ ಹಾಕುತ್ತಿರುವುದು ನಿಮ್ಮ ಪರವಾಗಿದೆ. ಈ ಸಾಕ್ಷ್ಯಗಳ ಆಧಾರದ ಮೇಲೆ ನಾವು ಈ ಮದುವೆಯನ್ನು ಎನಲ್ಮೆಂಟ್ ಮಾಡಿಸಬಹುದು. ಈಗ ತಕ್ಷಣವೇ ಪ್ರತ್ಯೇಕವಾಗುವುದು ಮತ್ತು ಅವಳಿಗೆ ಕಠಿಣ ಕಾನೂನು ನೋಟಿಸ್ ನೀಡುವುದು ಅನಿವಾರ್ಯ. ಜಯಂತ್ ದೀರ್ಘವಾಗಿ ಉಸಿರು ತೆಗೆದುಕೊಂಡ. ಅವನ ಕಣ್ಣುಗಳಲ್ಲಿ ಅಳುವಿರಲಿಲ್ಲ, ಬದಲಿಗೆ ಅನ್ಯಾಯದ ವಿರುದ್ಧದ ಕಿಚ್ಚಿತ್ತು. ಅಮ್ಮ, ನಾನು ಅವಳನ್ನು ಎದುರಿಸಲು ಬಯಸುತ್ತೇನೆ, ಆದರೆ ಈ ಬಾರಿ ದುರ್ಬಲ ಪ್ರೇಮಿಯಾಗಿ ಅಲ್ಲ, ಅಚಲವಾದ ಸತ್ಯದ ಜೊತೆ ಎಂದನು. ಅವನ ಕಣ್ಣುಗಳಲ್ಲಿ ಹರಿಶ್ಚಂದ್ರ ಅವರ ಅದೇ ದೃಢತೆಯನ್ನು ಕಂಡಾಗ ನನ್ನ ಮಗ ಈಗ ನಿಜವಾಗಿಯೂ ದೊಡ್ಡವನಾಗಿದ್ದಾನೆ ಎಂಬ ಸಮಾಧಾನ ನನಗಾಯಿತು.
ಆ ಸಂಜೆ ಅಮೃತಾಳನ್ನು ಲೀನಾ ದೇಶ್ಮುಖ್ ಅವರ ಕಚೇರಿಗೆ ಕರೆಸಿದೆವು. ಅವಳು ಒಳಗೆ ಬಂದಾಗ ಮುಖದ ಮೇಲೆ ಎಂದಿನಂತೆ ಮುಖವಾಡವಿತ್ತು. ಆದರೆ ಜಯಂತ್ ಮತ್ತು ನಾನು ಅಕ್ಕಪಕ್ಕದಲ್ಲಿ ಕುಳಿತಿರುವುದನ್ನು ಕಂಡಾಗ, ಎದುರು ಲೀನಾ ಫೈಲ್ ಹಿಡಿದು ಸಿದ್ಧವಾಗಿರುವುದನ್ನು ನೋಡಿದಾಗ ಅವಳ ಆತ್ಮವಿಶ್ವಾಸದ ಮಂದಹಾಸ ಆಕಸ್ಮಿಕವಾಗಿ ಸಡಿಲವಾಯಿತು. ಅವಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಸೋಲಿನ ಚಡಪಡಿಕೆ ಕಂಡಿತು. ಜಯಂತ್ ಯಾವುದೇ ಪೀಠಿಕೆ ಇಲ್ಲದೆ ಅತ್ಯಂತ ಕಠಿಣ ದನಿಯಲ್ಲಿ ನೇರವಾಗಿ ಕೇಳಿದ, ಅಮೃತಾ, ನೀನು ಅಮ್ಮನ ಹತ್ತಿರ 10 ಕೋಟಿ ರೂಪಾಯಿ ಕೇಳಿದ್ದು ನಿಜವೇ? ಅವಳು ಒಂದು ಕ್ಷಣ ಬೆಚ್ಚಿಬಿದ್ದಳು. ಆದರೆ ಕೂಡಲೇ ತನ್ನನ್ನು ತಾನು ಸಂಭಾಳಿಸಿಕೊಂಡು ಸುಳ್ಳಿನ ಪರದೆಯನ್ನು ಎಳೆಯಲು ಯತ್ನಿಸಿದಳು. ಜಯಂತ್, ನಾನು ಕೇವಲ ನಮ್ಮ ಕುಟುಂಬದ ಹಿತದ ಬಗ್ಗೆ ಮಾತನಾಡಿದೆ ಅಷ್ಟೇ. ಇದು ಅವಳು ಮಾತು ಮುಗಿಸುವ ಮೊದಲೇ ಜಯಂತ್ ತನ್ನ ಫೋನನ್ನು ಅವಳತ್ತ ಸರಿಸಿದ. ಅದರಲ್ಲಿ ಅವಳೇ ಕಳುಹಿಸಿದ್ದ ಆ ಲೆಕ್ಕಾಚಾರದ ಸಂದೇಶಗಳಿದ್ದವು. ಮದುವೆಯ ನಂತರ ಪುಷ್ ಮಾಡುವುದು, ಎಮೋಷನಲ್ ಟೈಮಿಂಗ್, ಲೀಗಲ್ ಚಾಲೆಂಜ್. ಅಮೃತಾಳ ಕಣ್ಣುಗಳಲ್ಲಿ ಚಡಪಡಿಕೆ ಕಂಡಿತು. ಇದು ಸಂದರ್ಭಕ್ಕೆ ತಕ್ಕುದಾದುದಲ್ಲ ಎಂದು ತೊದಲಿದಳು. ಆಗ ಲೀನಾ ದೇಶ್ಮುಖ್ ಅತ್ಯಂತ ಶಾಂತ ಹಾಗೂ ಗಂಭೀರ ದನಿಯಲ್ಲಿ ಮಧ್ಯಪ್ರವೇಶಿಸಿ ಹೇಳಿದಳು, ಸಂದರ್ಭ ಇದೇ ಆಗಿದೆ ಅಮೃತಾ. ನೀವು ಕೇವಲ ಈ 440 ಕೋಟಿ ಆಸ್ತಿಯನ್ನು ತಲುಪುವ ಏಕೈಕ ಉದ್ದೇಶದಿಂದಲೇ ಈ ವಿವಾಹ ಮಾಡಿಕೊಂಡಿದ್ದೀರಿ. ಮದುವೆಯಾದ ಕೇವಲ 5 ದಿನಗಳಲ್ಲಿ ಕಾನೂನು ಒತ್ತಡ ನಿರ್ಮಿಸಿರುವುದು ನಿಮ್ಮ ಅಪರಾಧಕ್ಕೆ ಸಾಕ್ಷಿ. ನಮ್ಮ ಹತ್ತಿರ ನಿಮ್ಮ ಎಲ್ಲ ಕಾಲ್ ರೆಕಾರ್ಡ್ಗಳು, ಮೆಸೇಜ್ಗಳು ಮತ್ತು ನೀವು ಅಡ್ವೈಸರ್ ಜೊತೆ ಬಂದು ಬೆದರಿಕೆ ಹಾಕಿದ ಸಾಕ್ಷ್ಯಗಳಿವೆ. ಲೀನಾ ಅವಳಿಗೆ ಅಂತಿಮ ಆಯ್ಕೆಯನ್ನು ಮುಂದಿಟ್ಟಳು. ಈಗ ನಿಮ್ಮ ಮುಂದೆ 2 ಆಯ್ಕೆಗಳಿವೆ. ಒಂದು, ಯಾವುದೇ ತಕರಾರಿಲ್ಲದೆ ತಕ್ಷಣದ ಬೇರ್ಪಡುವಿಕೆ ಮತ್ತು ಅನಲ್ಮೆಂಟ್ ಪ್ರಕ್ರಿಯೆಗೆ ಸಹಕರಿಸುವುದು. ಅಥವಾ ಈ ಎಲ್ಲ ಸಾಕ್ಷ್ಯಗಳನ್ನು ಹೊತ್ತು ನ್ಯಾಯಾಲಯಕ್ಕೆ ಹೋಗಿ ಸುದೀರ್ಘ ಕಾನೂನು ಹೋರಾಟ ಎದುರಿಸುವುದು. ಅಲ್ಲಿ ನಿಮ್ಮ ಈ ಎಲ್ಲ ಸಂಚುಗಳು ಜಗಜ್ಜಾಹೀರಾಗುತ್ತವೆ. ಅಮೃತಾಳ ಮುಖದಲ್ಲಿ ಈಗ ಅಹಂಕಾರವಿರಲಿಲ್ಲ, ಕೇವಲ ಸಿಕ್ಕಿಬಿದ್ದ ಕಳ್ಳಿಯ ಮುಖಭಾವವಿತ್ತು. ಮೌನವಾಗಿ ಅವಳು ಆ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ ಎದುರಾಯಿತು. ಅಮೃತಾಳ ಮುಖ ಮೊದಲ ಬಾರಿಗೆ ಅತ್ಯಂತ ಕಠಿಣವಾಯಿತು. ಅವಳು ಹತಾಶೆಯಿಂದ ಗುಡುಗಿದಳು. ನೀವುಗಳೆಲ್ಲ ಸೇರಿದರೆ ನಾನು ಹೆದರುತ್ತೇನೆಂದು ಯೋಚಿಸಿದ್ದೀರಾ? ಜಯಂತ್ ಕಿಂಚಿತ್ತೂ ಅಲುಗಾಡದೆ ಅಚಲವಾದ ದನಿಯಲ್ಲಿ ಉತ್ತರಿಸಿದ, ಇದು ಭಯದ ವಿಷಯವಲ್ಲ ಅಮೃತಾ, ಇದು ಸತ್ಯದ ಮುಖಾಮುಖಿ. ನಾನು ನಿನ್ನನ್ನು ಮನಸಾರೆ ಪ್ರೀತಿಸಿದೆ, ಆದರೆ ನೀನು ನನ್ನನ್ನು ಕೇವಲ ಒಂದು ಹಣದ ಹಾದಿ ಎಂದು ಭಾವಿಸಿದೆ. ಈ ಮದುವೆ ವಿಶ್ವಾಸದ ಅಡಿಪಾಯದ ಮೇಲೆ ನಿಂತಿರಲಿಲ್ಲ, ನಿನ್ನ ಸಂಚಿನ ಮೇಲೆ ನಿಂತಿತ್ತು. ಈ ಸುಳ್ಳಿನ ಬದುಕಿನಿಂದ ನಾನು ಹೊರಬರುತ್ತಿದ್ದೇನೆ. ಆ ಕೋಣೆಯಲ್ಲಿ ಕೆಲವು ಕ್ಷಣಗಳ ಕಾಲ ಕೇವಲ ಏರ್ ಕಂಡೀಷನರ್ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಮೌನ ಮುರಿದ ಅಮೃತಾ, ಸರಿ, ನೋಡೋಣ ಎನ್ನುತ್ತಾ ಕುರ್ಚಿಯನ್ನು ಹಿಂದೆ ತಳ್ಳಿದಳು. ಆದರೆ ಅವಳ ದಾಟಿಯಲ್ಲಿ ಮೊದಲಿದ್ದ ಆ ಅಹಂಕಾರದ ಆತ್ಮವಿಶ್ವಾಸ ಈಗ ಮರೆಯಾಗಿತ್ತು. ಮುಂದಿನ ಕೆಲವು ವಾರಗಳು ಕಠಿಣವಾಗಿದ್ದರೂ ಹಾದಿ ಸ್ಪಷ್ಟವಾಗಿತ್ತು. ಲೀನಾ ದೇಶ್ಮುಖ್ ಅವರು ವಂಚನೆ ಮತ್ತು ತಪ್ಪು ಪ್ರಸ್ತುತಿಯ ಆಧಾರದ ಮೇಲೆ ಅನಲ್ಮೆಂಟ್ ಅರ್ಜಿ ಸಲ್ಲಿಸಿದರು. ಅಮೃತಾ ಆರಂಭದಲ್ಲಿ, ನಾನು ಮಾಧ್ಯಮಗಳ ಮುಂದೆ ಹೋಗುತ್ತೇನೆ, ಮಾನಸಿಕ ಕಿರುಕುಳದ ಕೇಸ್ ಹಾಕುತ್ತೇನೆ ಎಂದು ಬೆದರಿಕೆ ಹಾಕಿದಳು. ಆದರೆ ಯಾವಾಗ ಅವಳ ಎದುರು ಎಲ್ಲ ಸಾಕ್ಷ್ಯಗಳನ್ನು ಇಡಲಾಯಿತೋ ಮತ್ತು ಆ 440 ಕೋಟಿ ಆಸ್ತಿಯು ಸುರಕ್ಷಿತವಾದ ಟ್ರಸ್ಟ್ನಲ್ಲಿದೆ, ಅಲ್ಲಿ ಅವಳ ಯಾವುದೇ ಆಟ ನಡೆಯುವುದಿಲ್ಲ ಎಂಬುದು ಮನವರಿಕೆಯಾಯಿತೋ ಆಗ ಅವಳ ಬಣ್ಣ ಬದಲಾಯಿತು. ಅಂತಿಮವಾಗಿ ಮದುವೆಯಾದ ಕೇವಲ 6 ವಾರಗಳಲ್ಲಿ ಆ ವಿವಾಹ ಶೂನ್ಯ ಎಂದು ಘೋಷಿಸಲ್ಪಟ್ಟಿತು. ಅದು ಎಂದೂ ನಡೆಯಲೇ ಇಲ್ಲ ಎನ್ನುವಂತೆ ಕಾನೂನುಬದ್ಧವಾಗಿ ಅಳಿಸಿಹೋಯಿತು. ಜಯಂತ್ ತನ್ನ ಮದುವೆಗಾಗಿ ಮಾಡಿದ್ದ ಸಾಲವನ್ನು ತಾನೇ ತೀರಿಸುವ ನಿರ್ಧಾರ ಮಾಡಿದ. ತಪ್ಪು ನಂದೇ ಆಗಿತ್ತು ಅಮ್ಮ, ಇದನ್ನು ನಾನೇ ಸರಿಪಡಿಸಿಕೊಳ್ಳುವೆ ಎಂದನು. ನಾನು ಸಹಾಯ ಮಾಡಲು ಮುಂದಾದಾಗ ಅವನು ಮೃದುವಾಗಿ ನಿರಾಕರಿಸುತ್ತಾ ಹೇಳಿದ, ಪಪ್ಪ ನನ್ನ ಕಾಲಿನ ಮೇಲೆ ನಿಲ್ಲುವುದನ್ನು ಕಲಿಸಿದ್ದರು. ಈಗ ನಾನು ಅವರ ಮಗನಾಗಿ ಬದುಕಲು ಬಯಸುತ್ತೇನೆ. ಆ ಘಟನೆಯ ನಂತರದ ತಿಂಗಳುಗಳಲ್ಲಿ ನಮ್ಮ ಬದುಕಿನಲ್ಲಿ ಒಂದು ಹೊಸ ಸಂಪ್ರದಾಯ ಶುರುವಾಯಿತು. ಪ್ರತಿ ಭಾನುವಾರ ಸಂಜೆ ನಾನು ಮತ್ತು ಜಯಂತ್ ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದೆವು. ನಮ್ಮ ಹೂಡಿಕೆಗಳನ್ನು ಪರಿಶೀಲಿಸುತ್ತಾ, ಟ್ರಸ್ಟ್ನ ಷರತ್ತುಗಳನ್ನು ಓದುತ್ತಾ, ಆ 440 ಕೋಟಿ ರೂಪಾಯಿಗಳ ಹಣವನ್ನು ಎಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಬಳಸಬಹುದು ಎಂದು ಸುದೀರ್ಘವಾಗಿ ಚರ್ಚಿಸುತ್ತಿದ್ದೆವು. ಹರಿಶ್ಚಂದ್ರ ಅವರು ತಮ್ಮ ಬದುಕನ್ನು ಎಲ್ಲಿ ಶೂನ್ಯದಿಂದ ಆರಂಭಿಸಿದ್ದರೋ ಅದೇ ನಗರದಲ್ಲಿ ನಾವು ಒಂದು ಶಿಕ್ಷಣ ಕೋಶವನ್ನು ನಿರ್ಮಿಸಿದೆವು. ಮೊದಲ ತಲೆಮಾರಿನ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಮತ್ತು ಸಣ್ಣ ಉದ್ಯಮಿಗಳಿಗಾಗಿ ಕಡಿಮೆ ಬಡ್ಡಿದರದ ಸಾಲದ ಯೋಜನೆಯನ್ನು ಪ್ರಾರಂಭಿಸಿದೆವು. ಜಯಂತ್ ಈಗ ಕೇವಲ ಪ್ರೊಫೆಸರ್ ಅಷ್ಟೇ ಅಲ್ಲ, ಯುವ ಜನರಿಗಾಗಿ ಫೈನಾನ್ಷಿಯಲ್ ಲಿಟರಸಿ ಕುರಿತು ಕಾರ್ಯಾಗಾರಗಳನ್ನು ನಡೆಸಲು ಪ್ರಾರಂಭಿಸಿದನು. ಒಂದು ದಿನ ಜಯಂತ್ ಭಾವುಕನಾಗಿ ನನ್ನ ಹತ್ತಿರ ಹೇಳಿದನು, ಅಮ್ಮ, ಒಂದು ವೇಳೆ ನೀವು ಆರಂಭದಲ್ಲೇ ಈ ಎಲ್ಲ ಆಸ್ತಿಯ ಬಗ್ಗೆ ನನಗೆ ತಿಳಿಸಿದ್ದರೆ ಬಹುಶಃ ನಾನು ಇನ್ನೂ ಕೆಟ್ಟವನಾಗಿ ಸಿಲುಕಿಕೊಳ್ಳುತ್ತಿದ್ದೇನೇನೋ.
ನಿಮ್ಮ ಆ ಮೌನ ನನ್ನ ಪಾಲಿಗೆ ಕೇವಲ ಗೋಡೆಯಾಗಿರಲಿಲ್ಲ, ಅದು ನನ್ನನ್ನು ಆಪತ್ತಿನಿಂದ ಕಾಪಾಡಿದ ರಕ್ಷಾಕವಚವಾಗಿತ್ತು. ಅವನ ಮಾತುಗಳನ್ನು ಕೇಳಿದಾಗ ನನಗೆ ಒಂದು ದೊಡ್ಡ ಸತ್ಯದ ಅರಿವಾಯಿತು. ಕೆಲವೊಮ್ಮೆ ಸತ್ಯವನ್ನು ಸರಿಯಾದ ಸಮಯ ಬರುವವರೆಗೆ ನಮ್ಮೊಳಗೆ ತಡೆ ಹಿಡಿಯುವುದು ತಪ್ಪಲ್ಲ. ಅದು ಪ್ರೀತಿಪಾತ್ರರ ಬದುಕಿಗೆ ನೀಡುವ ಸುರಕ್ಷತೆ. ಇಂದು ನನ್ನ ಮನೆಯಲ್ಲಿ ಪತಿಯ ನೆನಪುಗಳಿವೆ, ಮಗನ ಜವಾಬ್ದಾರಿಯುತ ನಗುವಿದೆ ಮತ್ತು ಅಸಂಖ್ಯಾತ ಜನರ ಬದುಕನ್ನು ಹಸನು ಮಾಡುವ ತೃಪ್ತಿಯಿದೆ. ಸತ್ಯ ಮತ್ತು ಮೌನ ಎರಡೂ ಸೇರಿ ನಮ್ಮ ಬದುಕನ್ನು ಮತ್ತೆ ಸುಂದರಗೊಳಿಸಿವೆ. 1 ವರ್ಷದ ನಂತರ ಕಾಲದ ಗಾಯಗಳು ಮಾಯವಾಗುತ್ತಿದ್ದಂತೆ ಜಯಂತ್ನ ಬದುಕಿನಲ್ಲಿ ಹೊಸ ಲಯ ಮೂಡಿತು. ಅವನು ಲೈಬ್ರರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸರಳವಾಗಿರುವ ಹುಡುಗಿಯೊಬ್ಬಳನ್ನು ಭೇಟಿಯಾದ. ಈ ಬಾರಿ ಅವನು ಅವಸರ ಮಾಡಲಿಲ್ಲ, ಸಂಯಮದಿಂದ ಹೆಜ್ಜೆ ಇರಿಸಿದ. ಪ್ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವುದು, ಮಿತಿಗಳನ್ನು ನಿರ್ಧರಿಸುವುದು ಮತ್ತು ತನ್ನ ವ್ಯಕ್ತಿತ್ವದ ಮೌಲ್ಯವನ್ನು ಬ್ಯಾಂಕ್ ಬ್ಯಾಲೆನ್ಸ್ನಿಂದ ಹೊರತಾಗಿ ನೋಡುವುದನ್ನು ಅವನು ಬದುಕಿನ ಕಠಿಣ ಹಾದಿಯಲ್ಲಿ ಕಲಿತಿದ್ದ. ನಾನು ಕೂಡ ಅಂದು ಒಂದು ದೊಡ್ಡ ಪಾಠ ಕಲಿತೆ. ಪರಂಪರೆ ಎಂದರೆ ಕೇವಲ ಬ್ಯಾಂಕಿನಲ್ಲಿರುವ ಕೋಟಿಗಟ್ಟಲೆ ಹಣವಲ್ಲ. ನಿಜವಾದ ಪರಂಪರೆ ಎಂದರೆ ಆ ಹಣವನ್ನು ಗಳಿಸಲು ಹಾಕಿದ ಶ್ರಮ ಮತ್ತು ಸಂಸ್ಕಾರದ ಮೌಲ್ಯಗಳು. ಆ ಮೌಲ್ಯಗಳು ಭದ್ರವಾಗಿದ್ದರೆ ಮಾತ್ರ ಸಂಪತ್ತು ಕೂಡ ಸುರಕ್ಷಿತವಾಗಿರುತ್ತದೆ. ಅಂದು ಅಮೃತ ತನ್ನ ತಂಡದೊಂದಿಗೆ ಆಸ್ತಿಯ ಮೇಲೆ ಹಕ್ಕು ಚಲಾಯಿಸಲು ಬಂದಾಗ ನಾನು ಒಬ್ಬಂಟಿ ಎಂದು ಭಾವಿಸಿದ್ದೆ. ಆದರೆ ಸತ್ಯವೇನೆಂದರೆ ನಾನು ಒಬ್ಬಂಟಿಯಾಗಿರಲಿಲ್ಲ. ನನ್ನ ಪತಿಯ ತತ್ವಗಳು, ನನ್ನ ಮಗನ ಚಾರಿತ್ರ್ಯ ಮತ್ತು ನನ್ನೊಳಗಿನ ಅದಮ್ಯ ತಾಳ್ಮೆ ಇವೆಲ್ಲವೂ ನನ್ನ ಬೆನ್ನಿಗೆ ಸೈನ್ಯದಂತೆ ನಿಂತಿದ್ದವು. ಇಂದು ನನ್ನ ಖಾತೆಯಲ್ಲಿರುವ ಹಣದ ಮೊತ್ತಕ್ಕಿಂತ ಹೆಚ್ಚಾಗಿ ಅದರ ಅಸಲಿ ಬೆಲೆ ನನಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ಅದು ಕೇವಲ ಅಂಕಿಗಳಲ್ಲ, ಸರಿಯಾದ ಮಿತಿಗಳನ್ನು ಹಾಕುವುದರಿಂದ ಸಿಕ್ಕ ಅತಿದೊಡ್ಡ ಸುರಕ್ಷತೆ. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆನಿಸಿತು? ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಖುಷಿಯಾಗಿರಿ. ಧನ್ಯವಾದಗಳು.